ಚಪ್ಪಾಳೆ ತಟ್ಟಕತ್ತೀರಿ, ನೀವು ನನಗೂ ತಡ್ತೀರಿ ಅವ್ರಿಗೂ ತಡ್ತೀರಿ. ಮೋಸ್ಟ್ ಡೇಂಜರ್ ನೀವು. ನೀವೇನು ಸಾಮಾನ್ಯವಾದವರಲ್ಲ ನೀವು. ನೀವು ಎಂಟರ್ಟೈನ್ಮೆಂಟ್ ಮಂದಿ, ನೀವು ಎನ್ಲೈಟೆಡ್ ಮಂದಿ ಅಲ್ಲ ನೀವು. ಯು ಆರ್ ಆಲ್ ದ ಪೀಪಲ್ಸ್ ಆಫ್ ದ ಎಂಟರ್ಟೈನ್ಮೆಂಟ್. ನಿಮ್ದು ಎನ್ಲೈಟೆಡ್ಮೆಂಟ್ ಇಲ್ಲ. ನಿಮ್ಮದು ಎನ್ಲೈಟೆಡ್ಮೆಂಟ್ ಯಾವಾಗ ಆಗ್ತದೆ? ಇವೆಲ್ಲ ಅರಿವು ಆಗ್ತದ. ಎಂಟರ್ಟೈನ್ಮೆಂಟ್ ಇತ್ತು ಅಂದ್ರೆ ಅರಿವು ಆಗೋದಿಲ್ಲ. ಮೋಜಾಗಬಾರದು. ಕತ್ತಲೆಯಿಂದ ಬೆಳಕಿನೆಡೆಗೆ ಬರಬೇಕು, ಅಸತ್ಯದಿಂದ ಸತ್ಯದ ಕಡೆಗೆ ಬರಬೇಕು. ಯಾರು ಗುರು, ಯಾವುದು ದೇವರು? ನಾ ದೇವರಿಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ದೇವರ ಕಡೆಗೆ ಹೋಗಬೇಕಾಗಿದೆ ಹೊರತು ಮನುಷ್ಯರು ನಿರ್ಮಾಣ ಮಾಡಿ ಶೋಷಣೆ ಮಾಡುವ ದೇವರ ಕಡೆಗೆ ನಾವು ಹೋಗಬಾರದು ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಭಯ 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 ಭಯ. ಎಷ್ಟು ಹಿಂಸೆ, ಎಷ್ಟು ಜೀವನದ ಹಿಂಸೆಗಳು ನಿಮಗೆ. ಎಷ್ಟು ಹಿಂಸೆಯಲ್ಲಿ ಬದುಕ್ತಾ ಇದ್ರಿ ಮನೆ ಒಳಗಡೆ. ಹೌದು, ಈ ದೇಶದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿರ್ತಕ್ಕಂಥ ಈ ದೇಶದೊಳಗಡೆ 18,000 ವೃದ್ಧಾಶ್ರಮಗಳಾಯಿತು. ಯಾಕಾಯ್ತು? ಯಾಕೆ ನಿಮ್ಮ ಬೋಧನೆ ಮಾತೃದೇವೋ ಭವ ಪಿತೃದೇವೋ ಭವ ಅಪ್ಲೈ ಆಗಲಿಲ್ಲ? ವೈ? ಯಾಕಾಗಲಿಲ್ಲ? ಹಾಗಾದ್ರೆ ನಿಮ್ಮ ಧರ್ಮದ ಪಾತ್ರ, ನಿಮ್ಮ ಅರಿವಿನಲ್ಲಿ ಯಾಕೆ ಪ್ರಜ್ಞೆ ಬರಲಿಲ್ಲ? ಯು ಆರ್ ಆಲ್ ದ ವರ್ಷಿಪ್ ರಿಲಿಜಿಯಸ್. ಒಬ್ಬರು ಮಾಡಿದ್ದಾರೆ ಅಂತ ಹೇಳಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಧರ್ಮದಲ್ಲಿದ್ದೀರೋ, ನಮ್ಮಲ್ಲಿ ಇರ್ತಕ್ಕಂಥ ಅಂತಃಕರಣಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕನ್ನತಕ್ಕಂಥ ಧರ್ಮದ ಕಡೆಗೆ ನೀವು ಹೆಜ್ಜೆ ಹಾಕ್ತಿದ್ದೀರೋ? ಪ್ರಶ್ನೆ ಅಲ್ಲ. ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟುಬಿಟ್ರು ಈ ಜಗತ್ತಿನಲ್ಲಿ. ಇಲ್ಲಿ ಕುಳಿತಿರ್ತಕ್ಕಂಥ ಯುವಕರಿಗೆ, ನಾನು ಇಲ್ಲಿರ್ತಕ್ಕಂಥ ಛಾಯಾಗ್ರಾಹಕರಿಗೆ ನನ್ನ ಎಲ್ಲ ಭಾಷಣದ ಒಟ್ಟು ಮೊತ್ತ ನಾನು ಹೇಳ್ತೇನೆ. ದಯಮಾಡಿ ನಾನು ನನ್ನ ಕೊನೆಯ ಒಂದು ಮಾತು ಯಾವತ್ತೂ ಇದೇ ಇರ್ತದೆ. ಮೊದಲೇ ಬಂದುಬಿಟ್ಟಿದೆ ಈ ಮಾತನ್ನ. ದಯಮಾಡಿ ಹೇಳ್ತೇನೆ, ನೀವು 1000 ಗುಡಿ ಗುಂಡಾರಕ್ಕೆ ಹೋಗಬೇಡ್ರಿ. ಆದರೆ ಹಡದ ತಂದೆ ತಾಯಿಗೆ ಮೋಸ ಮಾಡದ ರೀತಿಯಲ್ಲಿ ಬದುಕುವ ಜೀವನವನ್ನು ಮೊದಲು ನೀವು ಸಾಗಿಸಲಿಕ್ಕೆ ಏನು ಬೇಕು? ಏನು ಬೇಕ್ರಿ? ಇದೇನ್ರಿ ನಿಮ್ಮ ಹತ್ರ? ಇಟ್ಕೊಂಡಿದ್ದೀವ ನಾವು? ಇಟ್ಕೊಂಡಿದ್ದೀವ? ಏನು ಇಟ್ಕೊಂಡಿದ್ದೀವಿ? ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗಿದ್ದೀವಿ. ಹೋಗ್ರಿ ನೀವು. ಇಡೀ ಅರಬ್ ದೇಶದಲ್ಲಿ ಎಲ್ಲೂ ಒಂದು ವೃದ್ಧಾಶ್ರಮ ಕಾಣೋದಿಲ್ಲ. ನಮಾಜ್, ರೋಜಾ, ಜಕಾತ್, ಹಜ್. ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಾನಿನಲ್ಲಿ ಬರೆದಿದ್ದಾರೆ, ದೇವರನ್ನ ನೀನು ತಾಯಿಯ ಪಾದದಲ್ಲಿ ನೋಡಬೇಕು, ತಾಯಿಗೆ ಮೋಸ ಮಾಡಬಾರದು ಅನ್ನತಕ್ಕಂಥ ಮಾತನ್ನ ಅಚ್ಚುಕಟ್ಟಾಗಿ ಪರ್ಸೆಂಟೇಜ್ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲೂ ನಡೆಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳನ್ನ ನರಕ ಯಾತ್ರೆ ಮಾಡ್ತಾ ಇದ್ದೇವೆ. ವಯಸ್ಸಾದವರನ್ನ ತೆಗೆದುಕೊಂಡು ಹೋಗಿ ಕಾಶಿಯಲ್ಲಿ ಬಿಟ್ಟು ಬಂದು ಬಿಡ್ತೇವೆ. ವಯಸ್ಸಾದವರನ್ನ ತೆಗೆದುಕೊಂಡು ಹೋಗಿ ದ್ವಾರಕಕ್ಕೆ ಬಿಟ್ಟು ಬರ್ತಾ ಇದ್ದೇವೆ. ವಯಸ್ಸಾದವರನ್ನ ತೆಗೆದುಕೊಂಡು ಹೋಗಿ ಉತ್ತರ ಭಾರತದ ಗುಡಿಗುಂಡಾರದೊಳಗಡೆ ಬಿಟ್ಟು ಬಂದರೆ ಅಲ್ಲಿ ಸತ್ತರೆ ಮುಕ್ತಿ ಇದೆ ಅಂತೇಳಿ ಹಡದ ತಂದೆ ತಾಯಿನ ಹೊರಗಡೆ ಇಟ್ಟು ಬಂದಿರತಕ್ಕಂಥ ಮನುಜ ಕುಲ ಇವತ್ತು ಯಾವ ಧರ್ಮದ ತಳಹದಿ ಮೇಲೆ ನಿಂತಿದ್ದೇವೆ? ನಾವು ಯಾವ ಸ್ಥಾನದಲ್ಲಿ ನಿಂತುಕೊಂಡಿದ್ದೇವೆ? ನಾವು ಪ್ರಶ್ನೆ ಬೇಕಲ್ಲ ನಮಗೆ? ಒಂದಿಷ್ಟು ಮಾನವೀಯ ಮೌಲ್ಯ ಬೇಕಲ್ಲ? ನಾನಿಲ್ಲಿ ಪ್ರಶ್ನೆ ಕೇಳ್ತಿರೋದು, ದಯಮಾಡಿ ನನ್ನ ಛಾಯಾಗ್ರಾಹಕರ ಎಲ್ಲ ಸಂಘದವರಿಗೆ ಒಂದಿಷ್ಟು ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕೆಂದ್ರೆ ನಮ್ಮಂಥವ್ರನ್ನ ಪ್ರೀತಿ ಮಾಡಿದಾರಲ್ಲ, ಅದು ಬಹಳ ದೊಡ್ಡದು. ನಾನು ಹಾಗೆ ಬರೋದಿಲ್ಲ ಬೇಗ, ಯಾಕಂದ್ರೆ ನಾನು ಭಾಷಣ ಮಾಡಿ ನಾನು ಮನೆ ತಲುಪ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನನ್ನು ನಂಬೋದಿಲ್ಲ ಯಾರು. ನಾನು ಯಾವತ್ತು ಸಾವಿನ ಬಾಗಿಲು ತಟ್ಟಿ ಮಾತನಾಡ್ತಾ ಇರ್ತೇನೆ. ನಾನು ಯಾವತ್ತು ಸಾವಿನ ಬಾಗಿಲನ್ನು ತಟ್ಟಿ ಮಾತನಾಡ್ತಾ ಇರ್ತೇನೆ. ನಾನು ಸಾವಿರ ಬಾಗಿಲನ್ನು ತಟ್ಟಿ ಮಾತನಾಡ್ತಾ ಇರ್ತೇನೆ ಅಂದರೆ ನನ್ನ ಮಾತು ಕೆಲವರಿಗೆ ಇಡಿಸೋದಿಲ್ಲ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ನಮ್ಮ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಇವತ್ತು ನಾನು ಹೇಳುವ ಮಾತು ನಿಮಗೆ ನೋವಾಗ್ತಾ ಇರ್ಬೋದು. ಏನ್ರಿ ಇವನು ದೇವರಿಲ್ಲ ಅಂತಾನೆ, ಅದಿಲ್ಲ. ನಾನು ಹೇಳ್ಬೋದು, ನಾನು ಆಶೀರ್ವಚನ ಮಾಡ್ತೇನೆ. ಮಾಡ್ಲೇನಾ? ಆಶೀರ್ವಚನ ಮಾಡಲಿ. ಹೆಂಗೆ ಮಾಡುತ್ತಾರೆ ಗೊತ್ತೇನ್ರಿ ಆಶೀರ್ವಚನ? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ತಿಳಿಲಿಲ್ಲ ಹೇಳಿದ್ ನಾನು. ಇಷ್ಟು ಟ್ಯೂಬ್ಲೈಟ್ ಇದ್ರಿ ಹೊಸಪೇಟೆಯವರು. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ.
ತಿಳಿಯದ ಭಾಷೆಯಲ್ಲಿ ಹೇಳುವುದೇ ಆಶೀರ್ವಚನ. ನೀವು ನೋಡಬೇಕು. ಅಬಾಬಾ, ಈಗ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ, ನಾನು ಸ್ವಾಮಿನೇ ಅಲ್ಲ. ನಾ ಬಂದ ಕೂಡಲೇ ಎಲ್ಲ ಆರಾಮು, ಮಳೆ ಬರ್ತ, ಆರಾಮಿದ್ದು ಕೊಟ್ರಪ್ಪ, ಅನ್ಬೇಕು. ಆರಾಮಿದ್ದೀನಪ್ಪ, ಕೇಳ್ಬೇಕು. ಚೆನ್ನಾಗಿದೆಯಾ? ಎಷ್ಟು ಚೀಲ ಬೆಳೆದಿದ್ದೀ? ಒಂದು 50 ಚೀಲ. ಮತ್ತು ಮಠಕ್ಕೆ ಒಂದು 10. ಆವಾಗ ಚಲೋ ಸ್ವಾಮಿ ಅವ ಚಲೋ ಸ್ವಾಮಿ. ನಾನು ಎಲ್ಲ ಸ್ವಾಮಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಸ್ವಾಮಿಗಳಾದವರು ಇವತ್ತು ಸಮಾಜವನ್ನು ತಿದ್ದಬೇಕು. ಸ್ವಾಮಿಗಳ ಕರ್ತವ್ಯ ಅದು. ಸ್ವಾಮಿಗಳ ಕರ್ತವ್ಯ. ನಮಗೆ ದೇವರನ್ನು ನೋಡ್ಲಿಕ್ಕಾಗಿ ಬಂದವರಲ್ಲ, ನಾವು ಸಮಾಜವನ್ನೇ ದೇವರು ಅಂತ ತಿಳಿದುಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದಿಶೆಯಲ್ಲಿ ಇವತ್ತು ನಮ್ಮ ನಾಡಿನೊಳಗಡೆ ಇಂತಹ ಮಕ್ಕಳಿಗೆ ಒಳ್ಳೆಯ ಪ್ರಜ್ಞೆಯನ್ನು ಕೊಡಬೇಕು. ನೀವು ಇಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಹೆಣ್ಣು ಮಕ್ಕಳೆಲ್ಲರೂ ಸಹ ಮೂಢನಂಬಿಕೆಯಿಂದ ಹೊರಗಡೆ ಬರ್ತಕ್ಕಂಥ ಕೆಲಸ ಆಗಬೇಕು. ನಿಮ್ಮಲ್ಲಿ ಬಹಳ ಮೂಢನಂಬಿಕೆ ಇದೆ ರೀ ನಮ್ಮ ಹೆಣ್ಣು ಮಕ್ಕಳಲ್ಲಿ. ಮೊನ್ನೆ ನಾನು ನೋಡಿದೆ, ನೀವೆಲ್ಲ ಮೊನ್ನೆ ಪಂಚಮಿ ದಿವಸ ಹಾಲು ಎರೆದಿದ್ರೋ ಇಲ್ಲ? ಹಾಲ ನಾಗಪ್ಪನಿಗೆ 8 ಜನ ಎರೆದಿದ್ರಿ? ಕೈ ಎತ್ತರವ, ಪ್ರಾಮಾಣಿಕವಾಗಿ ಎತ್ತರು. ಪ್ರಾಮಾಣಿಕವಾಗಿ ಕೈ ಎತ್ತರಿ, ಹೋಗಲಿ. ಒಂದು ಪ್ರಮಾಣ ಅನ್ನೋದು ಈಗಲಾದರೂ ಆಗಲಿ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ ಅಂತ ಎತ್ತ ಬಿಡ್ರಿ, ಹೋಗ್ಲಿ. ಆ ಕಡೆ ಎತ್ತರಿ, ನೋಡೋಣ. ನಾಗಪ್ಪನ ದೇವರು ಅಂತ ನಂಬಿದ್ರೋ ಇಲ್ಲೋ? ನಂಬಿದ್ರು. ನೀವೆಲ್ಲ ಓರ್ ಹೇಳಕತ್ತಾರೆ ನಾವು ನಾಗಪ್ಪನ ದೇವರು ಅಂತ ನಂಬಿದ್ವಿ. ಹಾಗಾದ್ರೆ ನಾಗಪ್ಪನ ದೇವರು ಅಂತ ನಂಬಿದ ಮೇಲೆ ಇವತ್ತು ನಿಮ್ಮ ಮನೆಗೆ ಆಕಸ್ಮಿಕ ಬಂದ ನಾಗಪ್ಪ ಕಚ್ಚಾನ ಅಂತಂದ್ರೆ ದೇವ್ರು ಕಚ್ಚಾನ ಅಂತ ಸಾಯ್ಬೇಕು. ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀರಿ? ಉತ್ತರ ಕೊಡ್ರಿ. ನಿಮ್ಮ ದೇವ್ರು ಕಚ್ಚತಪ್ಪ, ಹೋಗಿ ಬಿಡೋದು ಹರ ಹರ ಮಹಾದೇವ ಅಂತ ಆಗ್ತದೇನೋ? ಆಗುತ್ತೆ. ಹಾಗಾದ್ರೆ ಅದು ದೇವ್ರಾ ಹೇಳಿ? ಒಂದು ಕ್ಷುದ್ರ ಜಂತು ಹಾವನ ದೇವರು ಅಂತ ನಂಬುದು, ಒಂದು ಕ್ಷುದ್ರ ಜಂತು ಹಾವು, ಅದನ್ನ ಭಯದಿಂದ ಹಾವನ ದೇವರು ಅಂತ ನಂಬಿಸಿದ್ರು ಸಮಾಜದೊಳಗಡೆ. ಅದರ ಮೇಲೆ ದುಡ್ಡು ಮಾಡಿದ್ರು. ಹೋಗ್ಲಿ, ಇವತ್ತು ಬೇಡಪ್ಪ, ನನ್ನ ಭಾಷಣ ಕೇಳಿ ಇವತ್ತು ನಿಮ್ಮ ಮನೆಗೆ ಮಲಗಬೇಕು ಅಂತ ಬರ್ತಾನೆ ನಾಗಪ್ಪ. ಯಾರು? ದೇವರು ಸಾಕ್ಷಾತ್ ಭವ್ಯ ಬ್ರಹ್ಮಾಂಡದು. ತಿಳಿತಿಲ್ಲ, ಬಿಗ್ ಬಾಸ್ಗೆ ಹೋಗಿ ಕುಣಿದು ಬಂದವ. ಎಲ್ಲಾರ ಈಶ್ವರಿ ಹಾಡಿಗೆ ಜೋಕೆ ನಾನು ಮಿಂಚಿನ ಬಳ್ಳಿ ಅಂತ ಅಲ್ವಾ? ಅವ ಹೇಳೋಣ ಇವತ್ತೆಲ್ಲರ ಮನೆಗೆ ಹಾವು ಬರುತ್ತದೆ ಅಂತ. ಇವತ್ತು ರಾತ್ರಿ ಹೇಳ್ತಾನ. ನಿಮ್ಮ ಮನೆಗೆ ಬಂದ ಕೂಡಲೇ ನೀವೆಲ್ಲರೂ ಏನು ಮಾಡೋದು? ಬೆಡ್ರೂಮ್ನಲ್ಲಿ ಚೆನ್ನಾಗಿ ಹಾಸಿ ಅವನನ್ನು ಮೇಲೆ ಮಲಗಿಸಿ ನೀವೆಲ್ಲ ಕೆಳಗೆ ಮಲಗೋದು. ಆಗ್ತದೇನೋ? ಒಂದು ಭಯಭಿಶ್ರಿತವಾದಂಥ ಒಂದು ವಿಷ ಜಂತುವನ್ನು ದೇವರು ಅಂತ ನಂಬುದು ನಾವು ಅಲ್ವಾ? ಅದರ ಮೇಲೆ ಇವತ್ತು ನಾವು ಭಯದಿಂದ ಬದುಕಿದ್ದೇವೆ. ಇದನ್ನು 900 ವರ್ಷದ ಹಿಂದೆ ಒಬ್ಬ ಬಸವಣ್ಣ ಬಂದು ಹೇಳದ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಎಂತಪ್ಪರಯ್ಯ. ಯಾವುದು ಮಡಿ ಸ್ವಾಮಿ? ಏನು ಮಡಿ ಮಾಡ್ತೀರಿ ಹೆಣ್ಣುಮಕ್ಕಳು? ಏನು ಸ್ನಾನ ಮಾಡ್ತೀರಿ? ಏನು ಪೂಜೆಗೆ ತಗೊಂಡು ಹೋಗ್ತೀರಿ? ಹಸಿದವನಿಗೆ ಒಂದು ತುತ್ತು ಅನ್ನ ಹಾಕ್ರಿ. ಹಡದ ತಂದೆ ತಾಯಿಗೆ ಮೋಸ ಮಾಡಬೇಡ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ, ತಂದೆ ತಾಯಿನ ಗೌರವಿಸ್ರಿ, ಪರಸ್ತ್ರೀಯರನ್ನ ತಾಯಿ ಅಂತ ತಿಳ್ಕೊಳ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ದುಡ್ದಿದ್ದು ದುಡ್ಡನ್ನ ಚೆನ್ನಾಗಿ ಮನೆಗೆ ತಂದಿಟ್ಕೊಳ್ರಿ, ಆಯ್ತಾ? ವ್ಯಸನದಿಂದ ವಿಮುಕ್ತರಾಗ್ರಿ, ಅತಿ ಆಸೆಯನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ, ಚೆನ್ನಾಗಿ ಆನಂದವಾಗಿ ಡ್ಯೂಟಿ ಮುಗಿಸ್ಕೊಂಡು ಫೋಟೋಗ್ರಾಫರ್ಸ್ ಬೆಳಗಿನ ಸಂಜೆವರೆಗೂ ದುಡ್ಡೆಲ್ಲ ಡಾಬಾಕ್ ಹೋಗ್ಲಾರ್ದಂಗ. ಈಗ ನಿಮ್ಮ ಕಡೆ ಬರ್ತದೆ ಗಾಡಿ ಯಾ ಕಡೆ ಬರ್ತದ? ನಿಮ್ಮ ಕಡೆ ಬರ್ತದೆ. ಮತ್ತೆ ಕರೆದವ್ರಿಗೆ ಅಷ್ಟು ಹೇಳದೆ ಹೋದ್ರೆ ಅವ್ರು ದೊಡ್ಡವರಾಗಿ ಬಿಡ್ತಾರೆ ಅಲ್ವಾ? ಡಾಬಾಕ್ ದುಡ್ಡು ತಗೊಂಡು ಹೋಗಲಾರ್ದಂಗೆ, ದುಡ್ಡು ಬಂದ ಕೂಡ್ಲೇನೆ, ಎಷ್ಟೇ ಬಂದಿರಲಿ ಆ ದುಡ್ಡು ತಗೊಂಡು ಬಂದ ಕೂಡಲೇ ಜೋಬಿಗೆ ಬಿದ್ದ ಕೂಡಲೇ ಇಂತಹ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಿಮ್ಮ ಕಣ್ಣಿಗೆ ದೇವರಾಗಿ ಕಾಣಲಿ, ಮನೆಯಲ್ಲಿರುವ ಮಗು ನಿನಗೆ ದೇವರಾಗಿ ಕಾಣಲಿ, ನಿನ್ನನ್ನು ನಂಬಿ ಬಂದಿರತಕ್ಕಂಥ ಹೆಂಡತಿ ನಿನಗೆ ದೇವರಾಗಿ ಕಾಣಲಿ, ನಿನ್ನ ಹಡದಂಥ ತಂದೆ ತಾಯಿಗಳು ನಿನಗೆ ದೇವರಾಗಿ ಕಾಣಲಿ,
ಹಣವನ್ನು ತೆಗೆದುಕೊಂಡು ಆನಂದವಾಗಿ ಸಾಯಂಕಾಲ ಬರುವಂಥ ಸಂದರ್ಭದಲ್ಲಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಕುಳಿತಿರೋರೆಲ್ಲರೂ ದುಡಿದಿರ್ತಕ್ಕಂಥ ಹಣನ ಜೋಬಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಒಂದಿಷ್ಟು ಪಾನಿಪುರಿ ತಗೊಂಡು, ಗೋಬಿ ಮುಚ್ಚುರಿ ತಗೊಂಡು, ಚಲೋ ತಟ್ಟೆ ಇಡ್ಲಿ ತಗೊಂಡು, ಮಸಾಲೆ ದೋಸೆ ತಗೊಂಡು ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದು ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು, ಹೆಂಡತಿ ತಂದೆ ತಾಯಿಗಳನ್ನೆಲ್ಲ ಕೂರಿಸ್ಕೊಂಡು ಚೆನ್ನಾಗಿ ಒಂದು ಪ್ರಾರ್ಥನೆ ಮಾಡಿ ಎಲ್ಲವನ್ನು ಆನಂದವಾಗಿ ಊಟ ಮಾಡಿ ರಾತ್ರಿ ಉದಯ ಮೂವೀಸಿನಲ್ಲಿ ಕೂತ್ಕೊಂಡು ಆನಂದವಾಗಿ ಒಂದು ಚಲೋ ಪಿಕ್ಚರ್ ನೋಡಿ ಮಲಗೋಪುರದಲ್ಲಿ ಪ್ರಾರ್ಥನೆ ಮಾಡಿ ಮಲ್ಕೊಳ್ರಿ. ಬೆಳಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ತರೆ ಹೋಗಿ ಬಿಡ್ರಿ. ಯಾಕೆ ಬಡದಾಡಕತ್ತೀರಿ ಈ ಸಮಾಜದಲ್ಲಿ? ಅವ ಕೊಡ್ತಾನ, ಇವ ಹೊಂಟು ಬಿಟ್ಟಾರ್ರಿ. ಈ ಸ್ವಾಮಿ ಪವರ್ ಕಡಿಮೆ ಆದ್ರೆ ಆ ಸ್ವಾಮಿ ಪವರ್ ಕಡಿಮೆ ಆದ್ರೆ ಈ ಸ್ವಾಮಿ, ಆ ದೇವರು ಪವರ್ ಕಡಿಮೆ ಆದ್ರೆ ಈ ದೇವರು ಪವರ್ ಕಡಿಮೆ ಆದ್ರೆ ನಾಳೆ ನಿಮ್ಮನ್ನೇನು ಮೋಸ ಮಾಡೋ ದೊಡ್ಡ ಮಾತಲ್ಲ. ನಾನು ನಿಜಗುಣಾನಂದ ಸ್ವಾಮೀಜಿ ಹೊಸಪೇಟೆಗೆ ಬಂದಿದ್ರು ಅಂತ ಹೇಳಿ ನಿಮ್ಮ ಮನೆ ಒಳಗಡೆ ಹಳೆ ಕಲ್ಲು ರುಬ್ಬ ಕಲ್ಲಿದ್ರೆ ನನ್ನ ಕೈಯಾಗಿ ಕೊಡ್ರಿ. ರೋಡಿನಲ್ಲಿ ಇಟ್ಬಿಟ್ಟು ಅದಕ್ಕೊಂದಿಷ್ಟು ಅರಿಶಿನ ಕುಂಕುಮ ಹಾಕಿ, ಬೇವಿನ ಸೊಪ್ಪು ಹಾಕಿ, ಮಾವಿನ ತೊಪ್ಪಲು ಹಾಕಿ ನಿಜಗುಣಾನಂದ ಸ್ವಾಮೀಜಿಯವರ ಪ್ರವಚನಕ್ಕೆ ಹೊಸಪೇಟೆ ಒಳಗಡೆ ರೋಡೇಶ್ವರಿ ಉದ್ಭವ ಆಗ್ಯಾಳ ಅಂದ್ರೆ ದುಡ್ಡು ಆಗ್ತದೆ ಈ ಸಮಾಜದೊಳಗಡೆ. ಎಷ್ಟು ಜೀವನ ಇದು ಫಂಡಮೆಂಟಲ್ ಬೇಸಿಕ್ ಹ್ಯೂಮನ್ ರೈಟ್ಸ್ ನೋಡಿದರೆ, ದುಡಿದಿರುವುದು ಅನ್ನಕ್ಕಾಗಿ, ಒಳ್ಳೆ ಬಟ್ಟೆ ಹಾಕುವುದಕ್ಕಾಗಿ, ಒಳ್ಳೆಯದನ್ನು ಕೇಳುವುದಕ್ಕಾಗಿ, ಇನ್ನೊಬ್ಬರನ್ನು ಮೋಸ ಮಾಡದಲ್ಲಿರುವುದಕ್ಕಾಗಿ, ಪರಸ್ತ್ರೀಯರನ್ನ ಕೈಗಳಲ್ಲಿ ಮುಟ್ಟದೇ ಇರುವುದಕ್ಕಾಗಿ, ಪರದ್ರವ್ಯಗಳನ್ನು ಮುಟ್ಟದೇ ಇರುವುದಕ್ಕಾಗಿ ಅಲ್ವಾ? ಎಷ್ಟು ಸುಂದರವಾದ ದೇಹ ಇದು, ಎಷ್ಟು ಚೆನ್ನಾಗಿ ಬದುಕಬಹುದು. ದೇವರು ಎಡಗೈ ಕೊಟ್ಟಾನ. ಎದಕ್ಕೆ ಕೊಟ್ಟಾನ? ನಮ್ಮ ಹೆಣ್ಮಕ್ಳು ಬೆಳಗ್ಗೆ ಪೂಜೆ ಮಾಡೋತ್ತಿಗೆ ಭಾಳ ಜನರು ನೋಡ್ತಾ ಇರ್ತೀನಿ, ವಾಕಿಂಗ್ ಹೋಗಿರ್ತಾರ್ರಿ. ವಾಕಿಂಗ್ ಹೋಗಿರುವಾಗ ನಮ್ಮ ಹೆಣ್ಮಕ್ಳು 5 ಗಂಟೆಗೆ ವಾಕಿಂಗ್ ಹೋಗಿ ಬರುವಾಗ ದಾರಿ ಒಳಗಡೆ ಬೇರೆಯವ್ರ ಕಾಂಪೌಂಡ್ ಒಳಗೆ ಕೈ ಹಾಕಿ ಅವ್ರು ಬೆಳೆಸಿರೋ ಹೂ ತಗೊಂಡು ಒಂದು ಪೂಜೆ ಮಾಡ್ತಾವೆ ಇವು. ಇನ್ನು ಕೆಲವರು ಇದಕ್ಕೆ ಹೋದಾಗ ತಂಬಿ ಒಳಗೆ ಹಾಕೊಂಡ್ಬರ್ತಾರೆ, ಬಿಡ್ರಿ, ಅದರ ಪ್ರಶ್ನೆ ಬೇರೆ. ಏನು ಕತೆ ರೀ? ಯಾವ ಐ ಆಮ್ ಎ ಪ್ರೋಗ್ರೆಸಿವ್. ವಾಟ್ ಪ್ರೋಗ್ರೆಸಿವ್? ಇವರ MBBS, ಇವರ BE. ನಾನು ಇಂಜಿನಿಯರ್ ಓದಿದ್ದೀನಿ. ಯಾವ ಇಂಜಿನಿಯರ್ ಓದಿದ್ಯಪ್ಪ ನೀನು? PUC ಓದಿದ ಮೇಲೆ 5 ವರ್ಷ ಇಂಜಿನಿಯರ್ ಓದಬೇಕು, ಸಿವಿಲ್ ಇಂಜಿನಿಯರ್. ನೀನು ಕಂಪ್ಯೂಟರ್ ಇಂಜಿನಿಯರ್ ಓದಿದ ಬಂದ ಮೇಲೆ ನಿನಗೆ ಏನು ಸಿಗ್ತದೆ? ಸಂಬಳ 15,000 ರೂಪಾಯಿ ಸಂಬಳ ಸಿಗ್ತದೆ. 20 ವರ್ಷ ಓದಿದವನಿಗೆ 15,000 ರೂಪಾಯಿ ಅದ. ನಮ್ಮೂರಾಗಿರ್ತಕ್ಕಂಥ ಗೌಂಡಿ 2ನೇ ಕ್ಲಾಸ್ಗೆ ಹೋಗಿಲ್ಲ, ದಿನಕ್ಕೆ 600 ರೂಪಾಯಿ ದುಡಿತಾನೆ. 6 18,000 ರೂಪಾಯಿ ಗೌಂಡಿ ತಗೊಳತಾನೆ. ಹೋಗು ಇಂಜಿನಿಯರ್ ತಗೊಂಡು ಏನು ಮಾಡೋದು? ದುಡಿರಿ ಚೆನ್ನಾಗಿ. ಅಕ್ಷರ ಜ್ಞಾನ ಬೇಕಾಗಿಲ್ಲ, ಮನುಷ್ಯನಿಗೆ ಇಚ್ಛಾಶಕ್ತಿ ಬೇಕಾಗಿ. BE MBBS ಬೇಕಾಗಿಲ್ಲ, ಬುದ್ಧಿ ಬೇಕಾಗಿದೆ. ಮನುಷ್ಯನಿಗೆ ಎಲ್ಲದಕ್ಕೂ ಬಡತನ ಬರಲಿ, ಬುದ್ಧಿಗೆ ಬಡತನ ಬರಬಾರ್ದು. ಮನುಷ್ಯನಿಗೆ ಬುದ್ಧಿಗೆ ಬಡತನ ಬರಬಾರ್ದು. ಬಹಳ ಜನ ಏನ್ ತಿಳ್ಕೊಂಡಿದಾರಂದ್ರೆ ವಿದ್ಯೆ ಓದಿದ ಮೇಲೆ ನಮಗೆ ಬುದ್ಧಿ ಬರ್ತದ ಅಂತ ತಿಳಿದಾರ. ವಿದ್ಯೆ ಓದಿದ ಮೇಲೆ ಬುದ್ಧಿ ಬರೋದಿಲ್ಲ. ಬಹಳ ದುಡ್ಡು ಬರೋದು ಓದಿದ ಮೇಲೆ ಅಂತ ತಿಳಿದಾರ. ನೀವು ತಿಳ್ಕೊಂಡಿರ್ಬೇಕು. ನಿಜಗುಣಾನಂದ ಸ್ವಾಮೀಜಿ ಏನು MA PhD MBA ಭಾಳ ಓದ್ಯಾನೇನು ಅಂತ. ನಾನು ಏನು ಓದಿಲ್ಲ, SSLC ಪಾಸ್ ಕ್ಲೋಸ್. ನಾನು ಬರೀ ನಿಮ್ಮನ್ನೇ ಓದಿದ್ದೀನಿ. ನಿಂತ್ಕೊಂಡು ನೋಡೋದು ನಿಮ್ಮಂಥ ಹುಚ್ಚರನ್ನ. ಬೆಳಗ್ಗೆ ಎದ್ದು ಒಂದು ಬಟ್ಲಾಗ ಒಂದಿಷ್ಟು ಎಣ್ಣೆ ತೊಗೊಂಡು 2 ಊದನ ಕಡಿತಾನೆ, ಊರೊಂದು ಸುತ್ತ ಅವ್ನು ನೋಡ್ತಾ ಇರ್ತೀನಿ. ಯಾಕೆ ಹುಚ್ಚರಂಗೆ ಮಾತಾಡಕತ್ತವೆ ಅಂತ ಈ ಹುಡುಗರು ನೋಡ್ತಾ ಇರ್ತೀನಿ. ಅಮಾಸೆ ದಿವಸ ಕಾಯಿ ಹೊಡೆಯಕ್ಕೆ ಹೋಗಿಸ್ಕೊಂಡು ಇರ್ತಾರೆ. ನೆಪ ಬರುವಾಗ ಡಾಬಾದಲ್ಲಿ ತೊಗೊಂಡು ರಾರಿಲೆ ಆಕ್ಸಿಡೆಂಟ್ ಸತ್ತಿರ್ತಾವೆ. ನೆಪ. ಅದಕ್ಕೆ ದಯಮಾಡಿ ಇಲ್ಲಿ ಕುಳಿತಿರ್ತಕ್ಕಂಥ ಮನುಷ್ಯರಿಗೆ ಹೇಳ್ತಾನೆ, ನಾನು ದೇವರಿಲ್ಲ ಅಂತ ಹೇಳುವಂಥ ಸ್ವಾಮೀಜಿ ಅಲ್ಲ. ನಾನು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರನ್ನು ನಂಬಿದ್ದೇನೆ. ನನ್ನ ಆತ್ಮವಿಶ್ವಾಸದ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಈ ಸೃಷ್ಟಿಯ ಮೇಲೆ ನಂಬಿಕೆ ಇದೆ, ಈ ನೆಲದ ಮೇಲೆ ನಂಬಿಕೆ ಇದೆ, ಈ ಭೂಮಿಯ ಮೇಲೆ ನಂಬಿಕೆ ಇದೆ, ಈ ಗಾಳಿಯ ಮೇಲೆ ನಂಬಿಕೆ ಇದೆ, ಈ ಜಲಚರಗಳ ಮೇಲೆ ನಂಬಿಕೆ ಇದೆ. ದೇವರನ್ನ ಪೂಜೆ ಮಾಡಿದಾಗ ಮಳೆ ಬರುವುದಿಲ್ಲ. ಮರವನ್ನು ಕಡಿದೇ ಇದ್ರೆ ಪ್ರಕೃತಿಯಲ್ಲಿ ಮಳೆ ಬರ್ತದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆ ಬರಬೇಕಾಗಿತ್ತಲ್ಲ. ಏನು ಕಡ್ದೋ ಪ್ರಕೃತಿಯನ್ನ? ಏನು ಗುಡ್ಡ ಕಡ್ದು ನಾನು 1-2 ಸಲ ಈ ಕಡೆ ಹೋಗೋದಕ್ಕೆ ಕೆಂಪಾಗಿ ಬಿಟ್ಟಿದ್ದೆ ಹೊಸಪೇಟೆಯಾಗ.
ಏನು ಗುಡ್ಡ ಕೊಡ್ದು 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 ತಿಂದ್ರು 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 ಸ್ವಾಮಿ. ಹಾಲು ಕುಡ್ದು ಮಕ್ಕಳೇ ಬದುಕಲಿಲ್ಲ, ವಿಷ ಕುಡ್ದು ಮಕ್ಕಳೇನು ಬದುಕ್ಯಾರ ಈ ಸಮಾಜ? ಹಾಲು ಕುಡ್ದು ಮಕ್ಕಳೇ ಬದುಕಲಿಲ್ಲ, ವಿಷ ಕುಡ್ದು ಮಕ್ಕಳೇನ ಬದುಕ್ಯಾರು? ಯಾರಿಗೆ ಹೇಳಬೇಕು ನಾವು ಈ ಸಮಾಜದೊಳಗಡೆ? ಈ ದೇಶದಲ್ಲಿ 3 ಬದಲಾಗಬೇಕು. ಒಂದು ಕಾಕಿ, ಒಂದು ಕಾವಿ, ಒಂದು ಖಾದಿ. 3 ಬದಲಾಗಬೇಕು. ಒಂದು ಕಾಕಿ ರಕ್ಷಣೆಯ ಕುರುವಾಗಿತ್ತು, ಭಕ್ಷಣೆಯ ಕುರುವಾಗಿತ್ತು. ಖಾದಿ ಸೇವನೆಯ ಕುರುವಾಗಿತ್ತು, ಸೇವೆಯ ಕುರುವಾಗಿತ್ತು, ಸೇವನೆಯ ಕುರುವಾಯಿತು. ಕಾವಿ ತ್ಯಾಗದ ಕುರುವಾಗಿತ್ತು, ಭೋಗದ ಕುರುವಾಯಿತು. ಅದಕ್ಕೆ ಬಸವಣ್ಣ ಬರದ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆಹಾಲು ನಂಜಾಗಿ ಕೊಲುವಡೆ, ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಏನು ಮಾತಾಡೋದು ಈ ಸಮಾಜದೊಳಗಡೆ? ಏನು ಮಾತಾಡೋದು ಹೇಳ್ರಿ ನೀವು? ತಾಯಿಯ ಮೊಲೆಹಾಲು, ತಾಯಿ ಅಂತ ಹೇಳಿದ್ರೆ ಸಮಾಜ, ತಾಯಿ ಅಂತ ಹೇಳಿದ್ರೆ ಸ್ವಾಮಿಗಳು, ತಾಯಿ ಅಂತ ಹೇಳಿದ್ರೆ ರಾಜಕಾರಣಿಗಳು, ತಾಯಿ ಅಂತ ಹೇಳಿದ್ರೆ ಯಾರು? ಅವರ ಮೊಲೆ ಹಾಲೆ ವಿಷ ಆದರೆ ಈ ಸಮಾಜ ಹೇಗೆ ಬದುಕೋದು ಈ ರಾಷ್ಟ್ರ? SSLC 4 ಸಲ ಫೇಲ್ ಆಗಿರ್ತಾನ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾನ. ತಾವು ತಪ್ಪು ತಿಳ್ಕೊಳ್ಬಾರ್ದು, ನಾವು ಮಾತಾಡೋದೇ ಹೀಗೆ. ಯಾಕೆ ನಾ ಹಿಂಗೆ ಮಾತಾಡ್ತೀನಿ ಅಂದ್ರೆ ನನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಬೀಗ್ತಾನೆ ಮಾಡಕ್ಕ. SSLC 4 ಸಲ ಫೇಲ್ ಆಗಿರ್ತಾನ ಮಗ, ಅವ ಪಂಚಾಯತಿ ಮೆಂಬರ್ ಆಗಿ ಬಿಟ್ಟಿರ್ತಾನ. ಏನ್ ನೋಡ್ಬೇಕು, ಗರಿ 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 ಬಟ್ಟೆ, ನಮಸ್ಕಾರ ರೀ ಅಂತಾನ ಮಗ, ನಮಸ್ಕಾರ ಅಂತಾನ. ಸಂಡಾಸ್ ರೊಕ್ಕ ಹೊಡೆದು ಮನೆ ಮಾಡ್ಕೊಂಡಿರ್ತಾನ. ಸಂಡಾಸ್ ರೊಕ್ಕ ತಿಂದ್ರಿ ಈ ದೇಶದೊಳಗಡೆ. ಅವ ಲಲ್ಲು ಪ್ರಸಾದ್ ಯಾದವ್ ದನಗಳ ಮೇವು ತಿಂದ ಅವ. ಏನು ಒಳ್ಳೆ ರಾಜ ಇಲ್ಲ ಅಂತ ಹೇಳೋದಿಲ್ಲ ನಾನು. ಒಳ್ಳೆಯವರು ಇದ್ದಾರೆ, ಒಳ್ಳೆ ಸ್ವಾಮಿಗಳು ಇದ್ದಾರೆ, ಒಳ್ಳೆ ರಾಜಕಾರಣಿಗಳಿದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ನಾನು ಎಲ್ಲರನ್ನು ಕೆಟ್ಟವರು ಅಂತ ಹೇಳ್ತಲ್ಲ, ಪರ್ಸೆಂಟೇಜ್ ನೋಡಬೇಕಾಗಿದೆ. ಇವತ್ತು ನಾವು ಪರ್ಸೆಂಟೇಜ್ ನೋಡಬೇಕಾಗಿದೆ. ಏನು ವಿಪರೀತ, ಏನು ವಿಪರೀತ. 5 ವರ್ಷ ಇವರು ಆಡಳಿತಕ್ಕೆ ಬರ್ತಾರ, ಅವ್ರು ತಿಂದಿಲ್ಲೇನೋ ನಾವು ತಿಂತೀವಿ, ನಾವು ತಿಂದಿಲ್ಲೇನೋ ನೀವು ತಿಂತೀರಿ. ನೀವೇನು ಸಾಮಾನ್ಯೇನೋ, ನೀವು ಎದುರು ಕುಂತವ್ರು, ನೀವೇನು ಸಾಮಾನ್ಯೇನೋ? 6 ಗಂಟೆಯಿಂದ 10 ಗಂಟೆವ್ರಿಗೆ ಕಾಂಗ್ರೆಸ್ ಟೊಪ್ಪಿಗೆ ಹಾಕೊಂಡು ಜಿಂದಾಬಾದ್ ಅಂತೀರಿ. 1,000 ರೂಪಾಯಿ ತೆಗೆದು ಒಳಗಾಗ್ತೀರಿ. ಈಗ 2,000 ರೂಪಾಯಿ ಆಗೈತೆ ಬಿಡ್ರಿ. 10 ಗಂಟೆಯಿಂದ 2 ಗಂಟೆವರೆಗೆ ಜಾತ್ಯತೀತ ದೇವೇಗೌಡನ ಟೊಪ್ಪಿಗೆ ಹಾಕೊಂಡು ಅಲ್ಲಿ 2,000 ಹೊಡಿತೀರಿ. ಸಾಯಂಕಾಲ ಬಿಜೆಪುರದ 2,000 ಹೊಡೆದು 6,000 ಹೇಳಿ ಯಾವ ಹೋಟ್ಲಾಗ ಹೇಳ್ತಾರ ಉಂಡು ಮಂದು ಮಲಗ್ತೀರಿ. ನೀವೆಂತವ್ರು ನೀವು? ಅವ್ರಷ್ಟೇ ಕೆಟ್ಟಾರೇನೋ, ಕೆಡೋದಕ್ಕೆ ನೀವು ಕಾರಣ ಅಲ್ಲ. ನ್ಯಾಯ ಇದೆಯಾ? ಧರ್ಮ ಇದೆಯಾ ಈ ದೇಶದೊಳಗಡೆ? ಬದಲಾವಣೆ ಗುಡಿಗಳಿಂದ ಆಗ್ತದ, ಮಂದಿರಗಳಿಂದ ಆಗ್ತದ, ಮಸೀದಿಗಳಿಂದ ಆಗ್ತದ? ಮನುಷ್ಯತ್ವದಲ್ಲಿರ್ತಕ್ಕಂಥ ಭಾವನೆಗಳಲ್ಲಿ ತಪ್ಪು ಒಪ್ಪುಗಳನ್ನು ತಿದ್ದಿ ಜೀವನ ತರಬೇಕಾಗಿತ್ತಲ್ಲ ಭಾರತದೊಳಗಡೆ. ಇವತ್ತು ಧಾರ್ಮಿಕ ಮುಖಂಡರು ಬೆಳಗಾಯ್ತಂದ್ರೆ ನೀರಲ್ಲಿ ಮುಳುಗು, ತಲೆ ಬೋಳಿಸು, ಗುಡಿ ಸುತ್ತು, ಬರೀ ಕುಂಭ ಹೊತ್ತು ಹೆಣ್ಮಕ್ಳು, ಬರೀ ಕುಂಭ ಹೊತ್ತು, ತಲೆ ಮೇಲೆ ಕುಂಭ ಒತ್ತು 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 ಮಡ್ಡಾದ್ವು. ಬಸವಣ್ಣ ಹೇಳದ, ತಲೆ ಮೇಲೆ ಕುಂಭ ಹೊರಬೇಡ್ರವ, ಶಿರವೇ ಒನ್ನ ಕಳಶ ಅಂದ. ಇವ್ರು ತಲೆ ಮೇಲೆ ಕುಂಭ ಹೊತ್ತು, ಹುಂಬರು ಮೇಳ ಆದ್ವು. ಕೆಲವು ಸ್ವಾಮಿಗಳದಾರ ಹೇಳಬಾರ್ದು, ಹೆಣ್ಮಕ್ಳಿಗೆ ಉಡಿ ತುಂಬ್ತವ. ಉಡಿ ಏನು ಗೃಹಸ್ತ್ರ ಇವರು? ಉಡಿ ತುಂಬಕ್ಕ ಇವ್ರು ಜ್ಞಾನ ಕೊಡಬೇಕು, ಹೆಣ್ಮಕ್ಳಿಗೆ ಉಡಿ ತುಂಬಿಸ್ಬೇಕ ಇವರು? ಇವು ಲೈನ್ ಹಚ್ಚಿ ಹೋಗ್ಯಾವ. ಹಾಗಾದ್ರೆ ನೀನು ತವ್ರ ಮನೆ ಸುಳ್ಳೇನು? ಸ್ವಾಮಿ ಏನು ಕೊಡಬೇಕು ಅನ್ನೋ ಅರಿವಿನ ಪ್ರಜ್ಞೆನೂ ಹೊರಟೋಯ್ತಲ್ಲ. ಸ್ವಾಮಿ ಏನು ಕೊಡಬೇಕು ಭಕ್ತರಿಗೆ? ಜ್ಞಾನ ಕೊಡಬೇಕು. ಅದು ಬಿಟ್ಟು ಉಡಿ ತುಂಬಿಸೋದು. ಉಡಿ ತುಂಬ ಏನಿದು? ಏನು ನಡೆದದ? ಏನು ಸಾಕ್ಷಿ ಅದ ಈ ಸಮಾಜದೊಳಗಡೆ? ಏನು ನಡೆದಿದೆ? ದೊಂಬರಾಟ, ಧರ್ಮದ ವ್ಯಾಪಾರ. ಎಷ್ಟು ಜನ ಇಲ್ಲಿ ಬಡವರಿದ್ದೀರಿ ಹೇಳ್ರಿ? ಕೈ ಎತ್ರಿ, ಕೈ ಬಿಡ್ರಿ. ನಾಳೆ ಒಂದು ಗುಡಿ ಕಟ್ರಿ, ದುಡ್ಡು ಬರ್ತದೆ. ತಲೆ ಕೆಡಿಸ್ಕೋತೀರಿ. ಕಲ್ಲು ಈ ದೇಶದ ಜಾಗತೀಕರಣದ ವಸ್ತು, ರೊಕ್ಕ ಮಾಡಕ್. ಇನ್ನು ಕೆಲವ್ರು ಹೆಣ್ಮಕ್ಳ ಮ್ಯಾಗ ಮೈ ಮೇಲೆ ದೇವ್ರು ಬರ್ತಾವ, ಕಳ್ರು. ಅವು ಮಂಗಳವಾರ ಶುಕ್ರವಾರ ಕುಂತಲ್ಲ ಔಕ್ ಅಂತ ಏನು ಬರ್ತಾವ?
ಏನು ಬರ್ತವ್ರಿ ಇವಕ್ಕೆಲ್ಲ? ಕುಂತಲ್ಲ ಅವು ಅಂತವ. ಏನು ಅವಕ್ಕೂ ಒಂದು ನೆಗೆಟಿವ್ ಪಾಸಿಟಿವ್ ಇಟ್ಟರೆ ಗೊತ್ತಾಗ್ತದೆ ಅವು ಅಂತವಂತ. ಇವ್ರು ಲೈನ್ ಹಚ್ಚಿ ಹೋಗ್ತಾರೆ. ನೀವಲ್ಲ. ನಮ್ಮ ಬೆಳಗಾವಿ ಜಿಲ್ಲೆ ಒಳಗಡೆ ಒಬ್ರು 10 ವರ್ಷದಿಂದ MLA ಆಗಬೇಕು ಅಂತ ಕೇರಳಕ್ಕೆ ಹೋಗಿದ್ರು. ಹೆಣ್ಮಗಳಿಗೆ ದೇವ್ರು ಬರ್ತದಂತ. ಆ ಹೆಣ್ಮಗಳು ಏನು ಮಾಡ್ಬಿಟ್ಟಾಳ, ನೀನು ಗೆಲ್ತಿ ಅಂತೇಳಿ ಅಂಡರ್ವೇರ್ ಒಂದು ಹಾಕಿ ಮಿಕ್ಕಿದೆಲ್ಲ ನಿಂಬೆಹಣ್ಣು ಕಟ್ಟಿ ಒಂದು ರೂಮಾಗಿ ಕುಂಡ್ರಿಸಿದ್ರು, ನೀ ಗೆಲ್ತೀಯ ಅಂತ. 1 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದ, ಠೇವಣಿ ಕಳ್ಕೊಂಡ ಮಗ ಅವ. ಲೈನ್ ಹಚ್ಚಿ ಹೋಗ್ತಾರೆ. ಸ್ವಾಮಿ, ರಾಜಕಾರಣಿಗಳೇ ದೇವಸ್ಥಾನಕ್ಕೆ ಹೋಗಬೇಡಿ. ಜನರ ನೋವಿನ ಸ್ಪಂದನೆಗೆ ಹೋಗ್ರಿ. ಔಷಧಿಯ ಕಡೆಗೆ ಹೋಗ್ರಿ, ಅನ್ನದ ಕಡೆಗೆ ಹೋಗ್ರಿ, ಮನೆಯ ಕಡೆಗೆ ಹೋಗ್ರಿ, ರೋಡಿನ ಕಡೆಗೆ ಹೋಗ್ರಿ. ದೇವಸ್ಥಾನವನ್ನು ಕಟ್ಟಿ ಕಳಶ ಇಡಬೇಡ್ರಿ. ನಮ್ಮ ಶಾಲಾ ಮಕ್ಕಳು ನೆಲದಲ್ಲಿ ಕುಂತು ಓದ್ತಾ ಇದ್ದಾರೆ, ಅವರಿಗೆ ಬೆಂಚನ್ನ ಮಾಡಿಕೊಡಿ, ಆ ಮನೆಗಳಿಗೆ ಹಂಚನ ಹಾಕಿ. ಬೆಂಚ್ ಕೊಡಿ, ಹಂಚ. ನೋಡ್ಬೇಕು, ಬಂಗಾರದ ಕಳಸ ಇಟ್ಬಿಟ್ಟು ಹೋ ಅಂತವ ಗುಡಿ ಕಟ್ಟಿ. ನಮ್ಮಂತ ಸ್ವಾಮಿಗಳು ಹೋಗಿ ಹಾ ಅಂತೀವಿ. ನಾವು ಹೂ ಅಂತವ, ನಾವೇನಂತೀವಿ ಹಾ. ನಾವು ಹೂ ಹಾ ಅಂದ ಕೂಡಲೇ ಕಾಗೆ ಬಂದಲ್ಲಿ ಕುತ್ಕೊಂಡು ಟಾಯ್ಲೆಟ್ ಮಾಡ್ಬಿಡ್ತೇವೆ. ಹೂ ಹಾ ಆಗೋಯ್ತದ. ಅದು ಏನ್ ಮಾಡೋದದ? ಬಸವಣ್ಣ ಬರಿತಾನೆ, ಕಾಗೆ ವಿಷ್ಟಿಸುವ ವನ್ನ ಕಳಶಕ್ಕಿಂತ ಶರಣರು ಜೋಗೈಸುವ ಚಮ್ಮಾವಿಗೆ ಮಾಡಿಸಯ್ಯ. ಆಗ ಇಷ್ಟ ಕಳಸ ಇಡಬೇಡ. ಕಾಲು ಚುಚ್ಚುತ್ತಾ ಇದೆ ಒಬ್ಬ ಮನುಷ್ಯನನ್ನು ನೋಡು. ಚಪ್ಪಲಿ ಕೊಡು, ಅನ್ನ ಕೊಡು, ಬಟ್ಟೆ ಕೊಡು, ರೋಗ ರುಜಿನ ಬಂದ್ರೆ ಔಷಧಿ ಕೊಡು. ಸ್ವಾಮಿ, ಈ ನಾಡಿನೊಳಗಡೆ ಬಸವಣ್ಣ ಮಾಡಿದಂಥ ಕಾರ್ಯ ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ನೋಡ್ಲಿಕ್ಕಾಗೋದಿಲ್ಲ. 12,000 ಜನ ವೇಶ್ಯರನ್ನ ಶರಣೆಯರನ್ನಾಗಿ ಮಾಡಿ. 12,000 ಜನ ವೇಶ್ಯರಿಗೆ ಧರ್ಮವೇ ಇಲ್ಲ ಅಂತ ಹೇಳಿದ್ರು. ವೇಶ್ಯರು ಈ ಸಮಾಜದಿಂದ ದೂರ ಹೋದ್ರು ಅಂತ ಹೇಳಿದ್ರು. ಅಲ್ಲ, ವೇಶ್ಯವಾಟಿಕೆ ಇರಬಾರ್ದು, ಅದರ ಪ್ರಶ್ನೆ ಬೇರೆ. ಆದರೆ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ವೇಶ್ಯರು ನನ್ನ ಪಾಲಿಗೆ ದೇವರು ಅಂತ. ವೃತ್ತಿ ಇರಬೇಕು ಅಂತ ಹೇಳೋದಿಲ್ಲ ನಾನು, ನಿಲ್ಲಬೇಕು. ಆದರೆ ವೇಶ್ಯರು ಅವತ್ತಿನ ದಿನಮಾನ ಕಾಲದಲ್ಲಿ ಒಂದು 50 ಜನ ವೇಶ್ಯರಿದ್ರು ಅಂತೇಳಿ ಯೌವನದ ಹುಡುಗರಿನ ತುರುಷಿಯನ್ನು ತೀರಿಸಿದ್ರು ಅಂತೇಳಿ ಇವತ್ತಿನ ಹೆಣ್ಣು ಮಕ್ಕಳು ಬದುಕಿದ್ದಾರೆ. ಅದಕ್ಕಾಗಿ ಈ ಕಾರಣದಲ್ಲಿ ಅವರ ದೊಡ್ಡ ಜವಾಬ್ದಾರಿ ಇದೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿದೆ. ಇಂಥದನ್ನೆಲ್ಲ ಬದಲು ಮಾಡಿದ ಬಸವಣ್ಣ ಲಿಂಗಾಯತರ ಸೊತ್ತಲ್ಲ, ಬಸವಣ್ಣ ಸ್ವಾಮಿಗಳ ಸೊತ್ತಲ್ಲ, ಬಸವಣ್ಣ ಜನಸಾಮಾನ್ಯರ ಸೊತ್ತು. ಉತ್ತುವವರ, ಬಿತ್ತುವವರ, ಬೆಳೆಯುವವರ ಎಲ್ಲರ ಸೊತ್ತು ಬಸವಣ್ಣ. ಏನು ಅಜ್ಞಾನ ತೆಗೆದ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಅಷ್ಟಾಷಷ್ಠಿಂಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವಂತ. ಬದುಕಿಸ್ರಪ್ಪ, ಆವನಾದಡೇನು ಮಹಾದೇವನೆಂಬುವನ ಬಾಯ ತೊಂಬಲ ಮೀವೆ, ಬೀಳುಡುಗಿಯ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮ ದೇವ. ಈ ಕರ್ನಾಟಕದಲ್ಲಿ ಬಸವಣ್ಣನವರ ತತ್ವ ಬಂದಿದ್ರೆ ಮೂಢನಂಬಿಕೆ ಇರ್ತಿರ್ಲಿಲ್ಲ, ಜಾತಿ ಇರ್ತಿರ್ಲಿಲ್ಲ, ಒಂದೇ ಒಂದು ಮನುಷ್ಯತ್ವ ಅನ್ನತಕ್ಕಂಥ ಮಾನವ ಸಂಬಂಧಗಳಿರ್ತಿತ್ತು. ಬದುಕ್ತಿದ್ರಿ ನೀವು. ಏನು ನಮಗೆ ಒಂದೊಂದು ಸಲ ಬೇಸರ ಆಗಿಬಿಡ್ತದೆ. ಇಷ್ಟು ಮಾತನಾಡ್ತಾನೆ, ಹೊರಟೋಗ್ತಾನೆ. ಏನೋ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ಅನೇಕ ಜನ ಹುಡುಗರು ಅದನ್ನು ನೋಡಿ ಪರಿವರ್ತನೆ ಆಗಿದ್ದಾರೆ. ಅದಕ್ಕೆ ನಾನು ಹ್ಯಾಟ್ಸಾಪ್ ಹೇಳ್ತೇನೆ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಬದುಕಿ ಸ್ವಾಮಿ, ಬದುಕಿ, ಚೆನ್ನಾಗಿ ಬದುಕಿ, ಆನಂದವಾಗಿ ಬದುಕಿ. ಭಯಮಿಶ್ರಿತವಾದ ಧರ್ಮದಲ್ಲಿ ಬದುಕಬೇಡ್ರಿ, ದಯಮಿಶ್ರಿತವಾದ ಧರ್ಮದಲ್ಲಿ ಬದುಕಿ. ಭಯದಿಂದ ಹೊರಗಡೆ ಬನ್ನಿ. ಬಸವಣ್ಣ ದಯವಿಲ್ಲದ ಧರ್ಮದಾವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವನಂತಲ್ಲದೊಲ್ಲನಯ್ಯ. ಒಬ್ಬ ಕಳ್ಳನಿಗೆ ಬದುಕು ಕೊಟ್ಟ ಬಸವಣ್ಣ, ಒಬ್ಬಳು ವೇಶ್ಯಾವಾಟಿಗೆಯವರಿಗೆ ಬದುಕು ಕೊಟ್ಟ. ಅದಕ್ಕೆ ಹರಿಹರ ತನ್ನ ನೆಲದ ಮೇಲೆ ಬರದ ಪಾಷಂಡಿ ಭೂಮಿಯುಳು ಶಿವಭಕ್ತಿ ಆರಂಭಿಸಿ ಪ್ರತ್ಯಕ್ಷಂ ಬೆಳೆದು ಸರ್ವ ಫಲಂಗಳಂ ಸುಫಲ ಮಾಡಲೆಂದು ಬಂದ ಆತ ಸಂಗನ ಬಸವಣ್ಣ. ನಮ್ಮ ಛಾಯಾಗ್ರಾಹಕ ಸಂಘದವರಿಗೆ ಹೇಳ್ತಾನೆ, ಈ ನಾಡಿನೊಳಗಡೆ ನೀವು ಬಸವಣ್ಣನ ಒಬ್ಬ ಲಿಂಗಾಯತನಾಗಿ ನೋಡಬೇಡ್ರಿ,
ಅಂಬೇಡ್ಕರ್ನ ಒಬ್ಬ ದಲಿತರನಾಗಿ ನೋಡಬೇಡ್ರಿ, ಶಿವಾಜಿನ ಒಬ್ಬ ಮರಾಠನಾಗಿ ನೋಡಬೇಡ್ರಿ, ಕನಕದಾಸರನ ಒಬ್ಬರ ಕುರುಬರನಾಗಿ ನೋಡಬೇಡ್ರಿ, ಪುರಂದರದಾಸರನ ಒಬ್ಬರ ಆ ಸಮಾಜದವರನಾಗಿ ನೋಡಬೇಡ್ರಿ. ಈ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ಜಾತಿಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಬಂದರು. ನಮ್ಮ ಸ್ವಾರ್ಥಕ್ಕಾಗಿ ಬಂದವರು. ನಾವು ಅದನ್ನೆಲ್ಲ ಜಾತಿಯ ಸಂಕೋಲನೆಯಲ್ಲಿ ಕಟ್ಟಿ ಇವತ್ತು ಧರ್ಮ ತತ್ವ ಸಿದ್ಧಾಂತಗಳನ್ನು ಮಾರಾಟ ಮಾಡುವಂಥ ದಿನಮಾನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಪುನಃ ಬಸವಣ್ಣನವರ ಆಶಯ ನಮಗೆ ಎದ್ದು ಬರಬಹುದು. ಅದಕ್ಕಾಗಿ GH ರುದ್ರಪ್ಪನವರು ಬರೆದರು. ಅದಕ್ಕಾಗಿ ಬಸವಣ್ಣನವರನ್ನ ಕುರಿತು ಕುವೆಂಪು ಬರೆದರು, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿದಿಕ್ಕಾಗಿ 8 ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವ ದಯವೊಂದೇ ಧೀರವತಾರ ಶ್ರೀ ಬಸವೇಶ್ವರ. ಏನದು? ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಅನುಭವ ನಿರ್ಮಾಪಕರು, ಇರಲಾರದಂತೆ ನೀ ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡರು. ಇವತ್ತಿನ ರಾಜಕಾರಣಿಗಳು ಬಸವಣ್ಣನ ರಾಜಕಾರಣ ಮಾಡಿದ್ರೆ ಸಾಕು. ಅವರ ರಾಜಕಾರಣ ಬೇಡ, ಬಸವಣ್ಣನ ರಾಜಕಾರಣ ಮಾಡೋದು ಬೇಡ. ಇವತ್ತಿನ ರಾಜಕಾರಣಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಿಲ್ಲದ ಒಬ್ಬ ಪ್ರಧಾನಮಂತ್ರಿಯ ಜೀವನ ಮಾಡಿ ಏನು ಸ್ವಾಮಿ, ಏನು ನಮಗೆ? ಪ್ರಜೆಗಳೇ, ರಾಜಕಾರಣಿಗಳದಲ್ಲ ದೇಶ, ಇದು ನಮ್ಮದು, ನಿಮ್ಮ ಕುಂತವ್ರದ್ದು. ನೀವೆಲ್ಲರೂ ಭಾಳ ಶ್ರೀಮಂತರು ಅಂತ ತಿಳ್ಕೊಂಡಿರೇನಾ? ಯಾರ್ರೀ ನೀವು ಶ್ರೀಮಂತರು ಅಂತ ತಿಳ್ಕೊಂಡಿರಿ? ನನ್ನನ್ನು ಹಿಡ್ಕೊಂಡು ಇಲ್ಲಿ ಕುಂತವ್ರು ಒಬ್ಬೊಬ್ಬರು ತಲೆ ಮೇಲೆ 50,000 ರೂಪಾಯಿ ಸಾಲ ಆದ ಈ ದೇಶದಲ್ಲಿ. ಪ್ರತಿಯೊಬ್ಬರ ಮೇಲೆ ಸಾಲ ಆದ, ಸಾಲ ಇಲ್ಲ ಅಂದ್ರೂ ದೇಶ ಸಾಲ ಮಾಡಿದೆ ಇವತ್ತು. ಸ್ವಾಮಿ, ಭಾರತ ಎಷ್ಟು ದೊಡ್ಡ ದೇಶ ಇದು, ಭಾವೈಕ್ಯತೆಯ ದೇಶ. ನಾವು ಇಸ್ಲಾಮರ ವಿರೋಧಿಗಳಲ್ಲ, ನಾವು ಕ್ರೈಸ್ತರ ವಿರೋಧಿಗಳಲ್ಲ, ನಾವು ಯಹೂದಿಗಳ ವಿರೋಧಿ ಅಲ್ಲ. ಭಾರತ ಭವ್ಯವಾದ ಭಾರತ ಇದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರಬೇಕಾದಂಥ ಭಾರತ. ನಾವೆಂದೆಂದೂ ಇಸ್ಲಾಮರ ವಿರೋಧಿಗಳಲ್ಲ. ಒಂದು ಪಕ್ಷ 3ನೇ ಯುದ್ಧ ಏನಾದರೂ ಪ್ರಾರಂಭವಾದರೆ, ಇವತ್ತಿನ ಅಮೆರಿಕ ಅಧ್ಯಕ್ಷ ಬಂದಿರತಕ್ಕಂಥ ಟ್ರಂಪ್ ಅನ್ನತಕ್ಕಂಥವನದು, ಚೀನಾದಲ್ಲಿ ನಡೆದಿರ್ತಕ್ಕಂಥ ವ್ಯವಸ್ಥೆಯ ಗಡಿ ಒಳಗಡೆ ಇವತ್ತು ಭೂಭಾಗದಲ್ಲಿ ಬಂದಿರತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ, ಒಂದು ಪಕ್ಷ ಏನಾದರೂ ನಮ್ಮ ದೇಶದಲ್ಲಿ 3ನೇ ಮಹಾಯುದ್ಧ, ಒಂದು ಪಕ್ಷ ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಅಮೆರಿಕ ಹಾಳಾದರೆ ಅಮೆರಿಕವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ರಷ್ಯಾ ಇದೆ. ಇಂಗ್ಲೆಂಡ್ ಹಾಳಾದರೆ ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಆದರೆ ಭಾರತ ಹಾಳಾದರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಭಾರತ ಯಾವ ಭಾರತ ಇದು? ಇದು ಬಸವಣ್ಣನ ಭಾರತ, ಇದು ಬುದ್ಧನ ಭಾರತ, ಇದು ಜೈನರ ಭಾರತ, ಇದು ಪ್ರವಾದಿ ಮಹಮ್ಮದ್ ಪೈಗಂಬರ ಏಕದೋಪಾಸನೆಯನ್ನು ಪ್ರತಿಪಾದನೆ ಮಾಡಿರುವ ಭಾರತ, ಜೀಸಸನ ಕರುಣೆಯನ್ನು ಕೊಟ್ಟಿರುವ ಭಾರತ, ಕನಕದಾಸರನ್ನು ಕೊಟ್ಟಿರ್ತಕ್ಕಂಥ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಿ ಅನ್ನತಕ್ಕಂತಹ ಭಾರತ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನತಕ್ಕಂಥ ಬಸವಣ್ಣನ ಭಾರತ, ಕಿತ್ತೂರು ಚೆನ್ನಮ್ಮನ ಭಾರತ, ಬೆಳವಡಿ ಮಲ್ಲಮ್ಮನ ಭಾರತ, ಛತ್ರಪತಿ ಶಿವಾಜಿಯ ಭಾರತ, ರಾಣಾ ಪ್ರತಾಪ್ ಸಿಂಗನ ಭಾರತ. ಏನು ಸ್ವಾಮಿ? ನನ್ನನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಬೇಡ್ರಿ. ನಾನು ಬರೀ ಮೂಢನಂಬಿಕೆಯ ಭಾಷಣವನ್ನು ಮಾಡಿ ಸಮಾಜದಲ್ಲಿ ಚಪ್ಪಾಳೆಗಿಟ್ಟಿಸಿಕೊಳ್ಳುವುದಕ್ಕೆ ಬಂದಿಲ್ಲ. ನಾನು ದೇಶ ಉಳಿಬೇಕಾದರೆ ಪ್ರಜ್ಞೆಯಿಂದ ಉಳಿಬೇಕು. ದೇಶ ಉಳಿಬೇಕಾದ್ರೆ ಕತ್ತಲೆಯಿಂದ ಹೊರಗೆ ಬರಬೇಕು. ದೇಶ ಉಳಿಬೇಕಾದ್ರೆ ಇವತ್ತು ಪ್ರಜ್ಞಾವಂತಿಕೆ ಜೀವನದಿಂದ ಬರಬೇಕಾಗಿದೆ. ಇವತ್ತು ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಗುರುದೇವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿರ್ತಕ್ಕಂಥ ಟೀಚರ್ಸ್ಗಳು ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೆ ಬಂದು ನಿಂತುಕೊಳ್ಳುತ್ತೆ. ಮಠಕ್ಕೆ ಬಂದಿರತಕ್ಕಂತಹ ಭಕ್ತರನ್ನ ಕೆಲವು ಸ್ವಾಮಿಗಳು ಏನೇನೋ ನಡೆದು ಹೋಗ್ಬಿಡ್ತು. ರಾಜಕಾರಣಿಗಳು ಒಂದು ಕಡೆ ಎಲ್ಲರನ್ನ ಕೈ ಮುಗಿದು ಕೇಳ್ತೇನೆ, ನಾನಿವತ್ತು ಸತ್ತೋಗ್ಬಿಡ್ಬೋದು, ಇನ್ನೊಂದು 10 ವರ್ಷದಲ್ಲಿ ನಾನು ಸಾಯ್ಬೋದು, ಆದರೆ ನನ್ನ ದೇಶದ ಭವಿಷ್ಯ ಸಾಯಬಾರ್ದು ಅನ್ನತಕ್ಕಂಥ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ನನ್ನ ದೇಶದ ಪರಂಪರೆಯನ್ನು ಉಳಿಸುವ ಕೆಲಸ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥ. ನೋ ಹಿಂದೂ, ನೋ ಮುಸ್ಲಿಂ, ನೋ ಕ್ರೈಸ್ತ, ನಾವೆಲ್ಲರೂ ಭಾರತೀಯರು. ಈ ದೇಶದೊಳಗಡೆ 2 ಪಕ್ಷ ಆದರೆ ಬಹಳ ದೊಡ್ಡ ಡೇಂಜರ್ ಪಕ್ಷ. ಜಾತ್ಯತೀತ ಸೋಗಿನ ರಾಷ್ಟ್ರೀಯ ಪಕ್ಷ
ಧರ್ಮಾಧಾರಿತವಾಗಿರ್ತಕ್ಕಂಥ ಇನ್ನೊಂದು ಪಕ್ಷ. ಬ್ರಾಕೆಟಲ್ಲಿ ನೀವೇ ಹಾಕೊಂಡ್ಬಿಡ್ರಿ ಯಾವುದೊಂದು. ಅದು ಜಾತ್ಯತೀತ ಸೋಗಿನೊಳಗಡೆ ರಾಷ್ಟ್ರೀಯ ಪಕ್ಷ. ಅದು ಇನ್ನೊಂದು ಧರ್ಮಾಧಾರಿತವಾಗಿ ಇನ್ನೊಂದು ಧರ್ಮದವರನ್ನ ವಿರೋಧಿಸಿ ಬರುವಂತ ಪಕ್ಷ. ಏನು ಅಬಾಬಾಬಾಬಾಬಾಬಾ, ನಿಮ್ಮ ಅಧಿಕಾರಕ್ಕೋಸ್ಕರ ಯಾವ ಧರ್ಮವನ್ನು ತಿಕ್ಕಾಟ ಮಾಡ್ತೀರಿ ಸ್ವಾಮಿ? ಏನು ತಿಕ್ಕಾಟ ಮಾಡ್ತೀರಿ? ಮನೆಯಿಲ್ಲದ ಒಬ್ಬ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಾಜದಲ್ಲಿ ಬಂದು ಹೋದ. ಮನೆಯಿಲ್ಲದ ಪ್ರಧಾನಮಂತ್ರಿ, ರಾಜಕಾರಣಿಗಳೇ, ಮನೆಯಿಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್. ನೀವು ಬಸವಣ್ಣನ ಹತ್ರ ಹೋಗಬೇಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಬನ್ನಿ ನೀವು ಸಾಕು. ಆಡಂಬರದ ಬದುಕನ್ನು ಹೇಳಬೇಡ್ರಿ ನೀವು. ಟಿವಿ ಮಾಧ್ಯಮಗಳು ಒಂದೊಂದು ಪಕ್ಷವನ್ನು ಹಿಡಿದುಕೊಂಡು ಬಡದಾಡ್ತಾ ಇದೆ ಇವತ್ತು. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳು ಮೋಸ ಮಾಡಿದಂಥ ದಿನಮಾನ ಕಾಲದಲ್ಲಿ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮೋಸ ಮಾಡಿದಂಥ ದಿನಮಾನ ಕಾಲದಲ್ಲಿ, ದೇವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ನ್ಯಾಯ ಕೊಡದೇ ಇರುವಂಥ ದಿನಮಾನ ಕಾಲದಲ್ಲಿ ಮಾಧ್ಯಮ ನ್ಯಾಯ ಕೊಡ್ತದಂತಂದ್ರೆ ಮಾಧ್ಯಮಗಳು ಒಂದೊಂದು ಅಪ್ತ ವಸೂಲಿಗೆ ಬಂದು ನಿಂತುಕೊಂಡಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಏನು ಚಿಂತನೆ ಮಾಡ್ತೀರಿ ನೀವು? ಯಾವ ರೀತಿಯಲ್ಲಿ ಈ ದೇಶವನ್ನು ಕಟ್ಟಬೇಕು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಸ್ವಾಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತಾಡೋರ ಮುಂದೆ ಮೈಕ್ ಕೊಡಬಾರ್ದಂತೆ, ಎಮ್ಮೆನ ನೀರಿನಲ್ಲಿ ಬಿಡಬಾರ್ದಂತೆ, ಹೆಣ್ಣು ಮಕ್ಕಳ ಸೀರೆ ಅಂಗಡಿಯಾಗ ಬಿಡಬಾರ್ದಂತ. ಒಂದು ಸೀರೆ ತಗೋಬೇಕಾದ್ರೆ 50 ತೆಗಿತಾರೆ, ಹೋಗಿಬಿಡ್ತಾರೆ, ಬಿಟ್ಟು ಒಂದು ಕಥೆನೇ ಮುಗಿದೋಯ್ತದೆ. ಹಾಗಾಗಿ ಮಾತಾಡೋರು, ಅದಕ್ಕೆ ಪಾಟೀಲ್ ಪುಟ್ಟಪ್ಪರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಉಚಿತವಾಗಿ ದೊರೆಯುವುದೇನಾದರೂ ಇದ್ದರೆ ಸ್ವಾಮಿಗಳ ಮಾತು ಅನ್ನತಕ್ಕಂಥ ಮಾತನ್ನು. ನನ್ನ ಮಾತಿನ ಒಳಗಡೆ ಸ್ವಲ್ಪ ನೀವು ಗಮನ ಇಟ್ಕೊಳ್ಳಿ. ಶಾಸ್ತ್ರೀಜಿ ಹೇಳಿದ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾನು. ಒಂದು ಸಲ ಶಾಸ್ತ್ರೀಜಿ ಅವರು ಮನೆಯಲ್ಲಿರ್ತಾರೆ. ಒಬ್ಬ ಮನುಷ್ಯ ಬರ್ತಾನೆ. ಒಬ್ಬ ಮನುಷ್ಯ ಬಂದು 40 ರೂಪಾಯಿ ಹಣವನ್ನು ಕೇಳ್ತಾನೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಹತ್ರ. ಶಾಸ್ತ್ರೀಜಿ ಅವರು ನನ್ನ ಹತ್ರ ಹಣ ಇಲ್ಲ ಅಂತಾರೆ. ಇವರಿಬ್ಬರು ಮಾತಾಡೋದನ್ನು ಅವನ ಹೆಂಡತಿ ಲಲಿತಾ ಶಾಸ್ತ್ರಿ ಕೇಳ್ಕೊಳ್ತಾಳೆ. ಅವಳ ಹೆಂಡತಿ ಲಲಿತಾ ಶಾಸ್ತ್ರಿ ಮೇರಾ ಪತಿ ಆದರ್ಶ ಅನ್ನತಕ್ಕಂಥ ಪುಸ್ತಕ ಬರೆದಿದ್ದಾರೆ. ಮಹಾರಾಷ್ಟ್ರದ ಶಿವಾಜಿ ಯೂನಿವರ್ಸಿಟಿಯಲ್ಲಿ ಅದನ್ನು ಬಿಡುಗಡೆ ಆಗಿದೆ ಆ ಪುಸ್ತಕ. ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರ ಘಟನೆಗಳು. ನನ್ನ ಹತ್ರ ಹಣ ಇಲ್ಲ ಅಂತಾರೆ ಶಾಸ್ತ್ರೀಜಿಯವರು. ಹೆಂಡತಿ ಬಂದು ಕೇಳ್ತಾಳೆ ಏನು ಅಂತ. ಈ ಮನುಷ್ಯನಿಗೆ 40 ರೂಪಾಯಿ ಹಣ ಬೇಕಂತೆ, ಅದಕ್ಕಾಗಿ ನಾನು ಕೇಳಕ್ಕೆ ಬಂದಿದ್ದೆ, ನನ್ನ ಹತ್ರ ಹಣ ಇಲ್ಲ ಅಂತ ಹೋಗ್ತಾರೆ. ಲಲಿತಾ ಹೋಗಿ, ಹೆಣ್ಣು ಮಕ್ಕಳಿಗೆ ಕೇಳಬೇಕು ಈ ಮಾತನ್ನು, ಲಲಿತಾ ಹೋಗಿ 40 ರೂಪಾಯಿ ಹಣವನ್ನು ತಂದು ಆ ಮನುಷ್ಯನ ಕೈಯಲ್ಲಿ ಕೊಡ್ತಾನೆ. ಆ ಮನುಷ್ಯ ತೊಗೊಂಡು ಹೋಗ್ತಾನೆ. ಶಾಸ್ತ್ರೀಜಿ ಕರೀತಾರೆ, ನೀ 40 ರೂಪಾಯಿ ಹಣ ಕೊಟ್ಟಿಯಲ್ಲ, ಎಲ್ಲಿಂದ ಅಂತ. ಇಲ್ಲ, ನಿಮಗೆ ಬರುವ 40 ರೂಪಾಯಿ ಸಂಬಳದಲ್ಲಿ ನನ್ನ ಜೀವನ ನಡೀತಾ ಇತ್ತು, 30 ರೂಪಾಯಿಲಿ ನಡೀತಿದೆ ನಮ್ಮ ಸಂಸಾರ, 10 ರೂಪಾಯಿ ಉಳಿತಾ ಇತ್ತು, ಕೂಡಿಸಿಟ್ಟಿದ್ದೆ, ಅದರಲ್ಲಿ ಅವನಿಗೆ 40 ರೂಪಾಯಿ ಕೊಟ್ಟು ಕಳಿಸಿದ್ದೀನಿ ಅಂತಾರೆ. ಒಳಗೆ ಹೋಗು ಅಂತಾರೆ. ನೀವು ಒಳಗೆ ಹೋಗು ಅಂತಾರೆ. ಪತ್ರ ಬರೀತಾರೆ ಕಾಂಗ್ರೆಸ್ ಕಮಿಟಿಗೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ನೀವು 40 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ. ಭಾರತ ಶ್ರೀಮಂತರ ದೇಶ, ಆದರೆ ಸ್ವತಂತ್ರ ಬಂದು ಬಹಳ ದಿವಸವಾಗಿಲ್ಲ, ಬಡತನದಲ್ಲಿ ಇದೆ ಈ ದೇಶ. ಆದುದರಿಂದ ನನಗೆ ಕೊಡುವ 40 ರೂಪಾಯಿ ಸಂಬಳವನ್ನು ಮುಂದಿನ ತಿಂಗಳಲ್ಲಿ 30 ರೂಪಾಯಿ ಕೊಡಿ, 10 ರೂಪಾಯಿ ಉಳಿಲಿ ಅಂತ ಬರೀತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದೊಳಗಡೆ. ನೀವು ರಾಜಕಾರಣಿಗಳು ಒಂದು ಸಲ ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದು ನಾನು ದುಡ್ದಿದ್ದು, ಅಥವಾ ನೀವೇನಾದರೂ ಮೋಸ ಮಾಡಿ ದುಡ್ದಿದ್ರೆ, ದಿನ ಊಟ ಮಾಡುವಾಗ ಒಂದು ತುತ್ತು ಅನ್ನವನ್ನು ತೆಗೆದು ಬಾಯಿಗೆ ಇಡುವಾಗ, ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರೋ, ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ. ಇಷ್ಟು ಯೋಚನೆ ಮಾಡ್ರಿ. ಛಾಯಾಗ್ರಾಹಕರು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೂ ಸಾರ್ಥಕ ಆಗ್ತದೆ, ನಾನು 4 ಮಾತನಾಡಿದಕ್ಕೂ ಸಾರ್ಥಕ ಆಗ್ತದೆ. ನನ್ನನ್ನು ಮರೀರಿ, ವಿಚಾರಗಳ ಜೊತೆಯಲ್ಲಿ ಹೋಗಿ ಬುದ್ಧಿಯನ್ನು ವಿಕಾಸ ಮಾಡಿಕೊಳ್ಳಿ, ಮೂಢನಂಬಿಕೆಯಿಂದ ದೂರ ಬನ್ನಿ, ಧರ್ಮಗಳ ತಿಕ್ಕಾಟವನ್ನು ಬಿಡಿ. ನೋ ಮುಸ್ಲಿಂ, ನೋ ಕ್ರೈಸ್ತ, ಇರುವುದೊಂದೇ ದೇವರು, ಇರುವುದೊಂದೇ ಸೂರ್ಯ, ಇರುವುದೊಂದೇ ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವರಿತವನು. ಈ ಜಗತ್ತಿನಲ್ಲಿ ನಿಲುವು ಒಂದಿದೆ. ದಯಮಾಡಿ ಯುವಕರೇ, ನೀವೆಲ್ಲರೂ ಇಲ್ಲಿ ಕುಳಿತವರು, ಛಾಯಾಗ್ರಾಹಕರು ಎಲ್ಲರೂ ಇವತ್ತು ಹೋಗಿ ಭಾಷಣ ಮುಗಿದ ಮೇಲೆ ಆಕಸ್ಮಿಕ ಅಂತ ಹೇಳ್ತಾ ಇದ್ದೀನಿ, ಯಾರಾದರೂ ವ್ಯಸನ ಮಾಡ್ತಾ ಇದ್ರೆ
ಒಂದು ಬಕೆಟ್ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ನಲ್ಲಿ ಹಾಲು ಹಾಕ್ರಿ, ಒಂದು ಬಕೆಟ್ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ನಲ್ಲಿ ಚಲೋ ಸರಾಯಿ ಹಾಕ್ರಿ, ಊರೊಳಗಡೆ ಒಂದು ಚಲೋ ನಾಯಿ ಹಿಡ್ಕೊಂಡು ಬಾರಿಸ್ಕೊಂಡು ಗುಡಿ ಮುಂದೆ ತೊಗೊಂಡು ಬರ್ರಿ, ಬಕೆಟ್ನ ಗುಡಿ ಮುಂದೆ ಇಡ್ರಿ, ನಾಯಿನ ಅದರ ಮುಂದೆ ನಿಲ್ಲಿಸ್ರಿ, ನಾಯಿ ಯಾವುದು ಕುಡಿತಿದೆ ನೋಡಿ ಜೀವನ ಮಾಡ್ರಿ ಅನ್ನತಕ್ಕಂಥ ಮಾತನ್ನು ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ನಾನು. ಸರ್, ನೀವು ಜಿಲ್ಲಾ ಪಂಚಾಯತಿ ಮೆಂಬರು, ದಯಮಾಡಿ ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಮ ಏರಿಯಾದಲ್ಲಿ ನಾಯಿಗಳಿದೆಯಲ್ಲ ಸರ್, ಯಾವ್ದಾದ್ರು ಒಂದು ದಿವಸ ಬಂದು ನಿಮ್ಮ ಮನೆ ಮುಂದೆ ನನಗೆ ಅನ್ನ ಇಲ್ಲ ಅಂತ ಹೇಳಿದ್ಯಾ ಸರ್? ಹೇಳಿದ್ಯಾ? ಒಂದು ನಾಯಿ ನಿಮ್ಮ ಹತ್ರ ಏನಾರು ಈ ಊರಿನ MLA ಮುಂದೆ ಹೋಗಿ ನಿಂತಿದೆಯಾ ಸರ್? ನಾಯಿ ದೇವರ ವಿಶ್ವಾಸದ ಮೇಲೆ ಬದುಕ್ತದೆ ಅನ್ನೋದ್ರ ಮೇಲೆ ಮನುಷ್ಯರು ಹೇಗೆ ಬದುಕಬೇಕನ್ನತಕ್ಕಂಥದನ್ನ ತೀರ್ಮಾನ ಮಾಡಿ ಸಮಾಜದಲ್ಲಿ ನಾಯಿಗಳಿಗೆ ಜೈಲು ಐತೋ, ಏನ್ರಿ? ನಾಯಿಗೈತ ಜೈಲು? ಕತ್ತೆಗಿದೆಯಾ? ಕುದುರೆಗಿದೆಯಾ? ಯಾವ ಪ್ರಾಣಿಗಳು ಈ ಸಮಾಜದಲ್ಲಿ ಹುಟ್ಟಿ ಬಂದ ಮೇಲೆ ಮೋಸ ಮಾಡಿಲ್ಲ ಅಂದರೆ ನಾವು ಹೇಗೆ ಬದುಕಬೇಕು ಅಂತ ಅದನ್ನು ನೋಡಿ ಬದುಕಿ ಬಿಟ್ಟರೆ ಇದು ದೊಡ್ಡ ಧರ್ಮ ಇಲ್ಲ ಅನ್ನತಕ್ಕಂಥದ್ದು. ಆಯ್ತಾ? ಇಷ್ಟು ತಿಳ್ಕೊಂಬಿಡ್ರಿ, ನಿಮ್ಮ ಬದುಕು ಏನು ಅನ್ನೋದು ಗೊತ್ತಾಗ್ತದೆ. ಮಾತಾಡೋ ಸ್ವಾಮಿ ಬದುಕುನು ನನ್ನನ್ನು ಹಿಡ್ಕೊಂಡೇ ಮಾತಾಡ್ತೀನಿ. ನಾನು ನಿಮಗೆ ಬೋಧನೆ ಮಾಡಲಿಕ್ಕೆ ಬಂದಿಲ್ಲ. ನಾನು ಎಲ್ಲರೂ ತಪ್ಪಬಾರದು ಅಂತ ಮಾತಾಡ್ತಾ ಇರ್ತೀನಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಸಿಂಡಿಕೇಟ್ ಬ್ಯಾಂಕ್ ಸಿಂಬಲ್ ಯಾವುದು? ಮತ್ತೆ ಯಾಕೆ ರೊಕ್ಕ ಲಕ್ಷ್ಮಿನ ಯಾಕೆ ಇಡ್ಲಿಲ್ಲ ಅಲ್ಲಿ? ಯಾಕೆ ಇಡ್ಲಿಲ್ಲ? ಯಾಕೆ ಇಡ್ಲಿರಿ? ನಾಯಿಗಿರೋ ವಿಶ್ವಾಸ ತಗೊಂಡೋಗಿರೋ ಸಾಲಗಾರನಿಗಾದ್ರೂ ಬರಲಿ ಅಂತ ನಾಯಿ ಚಿತ್ರ ಇಟ್ಟಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಿಮಗೆ ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಮೊನ್ನೆ ನಮ್ಮ ಬೆಳಗಾವಿನಲ್ಲಿ ಒಬ್ಬರು 300 ಕೋಟಿ ರೂಪಾಯಿ ಕೋಆಪರೇಟಿವ್ ಸೊಸೈಟಿ ಗುಸ್ಸಾಗಿ ಹೋಗೈತೆ. ಎಲ್ಲರೂ ಸೇರಿ ಶೇರ್ ಹಾಕೋದು, ಸೊಸೈಟಿ ತೆಗೆಯೋದು, ನನ್ನ ಕೈ ನಿನ್ನ ಕೈ, ಆಮೇಲೆ ಏನು ಬುಸ್ಸು. ಎಚ್ಚರ ಇರಿ, ದುಡ್ಡು ಚೆನ್ನಾಗಿಟ್ಕೊಡ್ರಿ, ಪಿಗ್ಮಿ ಕಟ್ರಿ, ಬಂಗಾರ ತಗೊಳ್ರಿ, ಬಟ್ಟೆ ತಗೊಳ್ರಿ, ಮನೆ ತಗೊಳ್ರಿ, ಒಳ್ಳೆ ರೀತಿಯಲ್ಲಿ ಬದುಕ್ರಿ. ಗಂಡು ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ರಿ, ಕಾಕ್ರೆಟ್ ಟೀ ಶರ್ಟ್ ಹಾಕ್ರಿ, ವುಡ್ಲ್ಯಾಂಡ್ ಶೂ ಹಾಕ್ರಿ, ಕೈಯಾಗ ಬಾಟ್ಲಿ ಹಿಡಿಬೇಡ್ರಿ, ಒಳ್ಳೆ ಕಾರ್ ಇಟ್ಕೊಂಡು ಹೋಗ್ರಿ ಅನ್ನತಕ್ಕಂಥ ಮಾತನ್ನು ನಿಮಗೆ ಹೇಳ್ತಾ ನಾನು. ಎಂಜಾಯ್ ಮಾಡ್ರಿ, ಜೀವನ ಚೆನ್ನಾಗಿ ಎಂಜಾಯ್ ಮಾಡ್ರಿ. ಸತ್ತ ಮ್ಯಾಗ ಸ್ವರ್ಗಕ್ಕೆ ಹೋದ ಮೇಲೆ ಅಲ್ಲಿ ನನಗೇನಾದ್ರು ಸ್ಥಾನ ಸಿಗ್ತದಂತ ಯಾರು ಬೆನ್ನು ಹತ್ತಬೇಡ್ರಿ. ಓದವರು ವರದಿ ತರಲಿಲ್ಲ, ಪತ್ರ ಬರೆಯ. ಸತ್ತ ಮ್ಯಾಗ ಇರೋ ತನಕ ಹೆಣ್ಮಕ್ಳು ಅತ್ತೆಗೆ ಊಟ ಹಾಕೋದಿಲ್ಲ. ಸತ್ತ ಮ್ಯಾಗ ಇವಳಿಗೆ ಎಂಥ ಸೀರೆ ಬೇಕು ಅಂತ ತಂದು ಧೂಪ ಹಾಕೋ ಸೊಸೆಂದಿರಿ ಈ ನಾಡಿನೊಳಗಡೆ. ನಿಮ್ಮ ಅಂತಃಕರಣಗಳನ್ನು ಪ್ರವೇಶ ಮಾಡಿಕೊಡ್ರಿ. ಸತ್ತ ಮೇಲೆ ನಿಮ್ಮ ಅಪ್ಪ ಅವನಿಗೆ ಪಿಂಡ ಇಡ್ತೀರಿ, ಕಾಗೆ ಬಂದು ತಿಂದು ಕೂಡಲೇ ನೋಡ್ಬೇಕು ತುಂಗಾಭದ್ರಾ ನದಿ ಒಳಗೆ ಸತ್ತ ದಿವಸ ಇನ್ನೇನು ನೋಡ್ಬೇಕು, ಮಾಲಾಯ ಅಮಾಸೆಗೆ ಪಿಂಡ ಇಟ್ಟು ಕೂತ್ಕೊಂಡಿರ್ತಾರೆ. ಕಾಗೆ ಬಂದು ತಿಂದ ಕೂಡಲೇ ನಮ್ಮ ಅಪ್ಪ ನಮ್ಮ ಅಜ್ಜ ಬಂದು ತಿಂದ ಅಂತೀರಿ. ಅದೇ ಕಾಗೆ ಮನೆಯೊಳಗೆ ಬಂದ್ರೆ ನಮ್ಮ ಅಜ್ಜ ಬಂದ ಅಂತ ಯಾಕೆ ಇರಬಾರ್ದು, ಅನಿಷ್ಟ ಅಂತ ಯಾಕೆ ಹೇಳ್ತೀರಿ? ಗ್ರಾಣ ಹಿಡಿದು ಕೂಡಲೇ ಇದ್ದ ಬದ್ದು ದರ್ಬೆ ಹಾಕಿ ತುಪ್ಪ ಉಪ್ಪಿನಕಾಯಿ ಹಾಕಿ ದರ್ಬೆ ಹಾಕಿ ಇಡ್ತೀರಿ. ಗ್ರಾಣ ಹಿಡಿದ ಕೂಡಲೇ ಇದ್ದ ಬದ್ದು ಮನೇಲಿ ನೀರನ್ನೆಲ್ಲ ಬಿಟ್ಟು ತುಂಬಿದ ನೀರೆಲ್ಲ ಚೆಲ್ಲಿ ಹೊಸ ನೀರು ಹಿಡಿತೀರಿ. ಗ್ರಾಣದ ಛಾಯೆ ತುಂಗಾಭದ್ರಾ ನದಿ ಮೇಲಿರೋ ನೀರಿಗೆ ಬಿದ್ದಿಲ್ವಾ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಇಟ್ಟುಕೊಂಡ ಬದುಕ್ರಿ. ವಾಟ್ ಈಸ್ ಸೈನ್ಸ್? ಇಟ್ ಈಸ್ 2 + 2 = 4. ಏನು ಚಿಂತನೆ ಮಾಡ್ತಾ ಇದ್ವಿ? ಏನು ಅಬಾ. ಅದಕ್ಕಾಗಿ ಒಂದು ತಿಂಗಳು ಬರೋನಿದ್ದೇನೆ. ನಾವು ನೀವು ಕುಳಿತು ಚಿಂತನೆ ಮಾಡೋಣ. ಗುಲಾಮಗಿರಿಯ ಪದ್ಧತಿಯ ಧರ್ಮ ಹೋಗಲಿ, ಸ್ನೇಹಪೂರ್ವಕವಾಗಿರ್ತಕ್ಕಂಥ ಚಿಂತನೆ ಬರಲಿ. ಈ ಸಮಾಜದೊಳಗಡೆ ಒಳ್ಳೆಯ ಬದುಕುಗಳನ್ನು ಕಟ್ಟಲಿ. ನಮ್ಮ ಚಹಾಗಾರಕರ ಬದುಕು ಬಹಳ ಕಷ್ಟ. ಅವರು ನಿಮ್ಮನ್ನೆಲ್ಲರನ್ನ ನೀವು ಮದುವೆ ಕರಿತೀರಿ, ಫೋಟೋಗಳನ್ನು ತೆಗೆಸ್ಕೊಳ್ತೀರಿ. ಆದರೆ ಫೋಟೋ ತಗೋಬೇಕು ಅನ್ನತಕ್ಕಂಥ ನೆನಪಿರಲಾರ್ದ ಎಷ್ಟೋ ಫೋಟೋಗಳು ಅವರ ಮನೆಗಳೆಲ್ಲ ಹಾಗೆ ಉಳಿದು ಹೋಗಿಬಿಟ್ಟಿದೆ ಅನ್ನತಕ್ಕಂಥದ್ದನ್ನು. ಏನೋ ಭಾಳ ಪುಣ್ಯವಂತರು ಅವರು, ಡಿಜಿಟಲ್ ಬಂದಿರೋದ್ರಿಂದ ಡಿಲೀಟ್ ಮಾಡಿಬಿಡ್ತಾರೆ, ಆ ಕಡೆ ಹೋದ್ರೆ ಹೋಯ್ತು ಅಂತ. ಫ್ಯೂಸಿ ಫಿಲಮ್ ರೋಲ್ ಆಗಿದ್ರೆ ಪರಿಸ್ಥಿತಿ ಕೆಡ್ತಿತ್ತು. ಉದಕ ಮಂಡಲಿಂದ ಬರ್ತದೆ, ಇಟ್ ಈಸ್ ಫ್ಯೂಸಿ ಫಿಲಮ್ಸ್ ಅಂತ, ಮ್ಯಾಗ್ಸೆಲ್ ಸ್ಪೂಲ್ಸ್ ಅಂತ. ಆಯ್ತಾ? ಈ ಛಾಯಾಗ್ರಹ ಅನ್ನೋದೇ ಬಹಳ ದೊಡ್ಡದು.
ಅವ್ರು ಹೆಂಗದಾರ ಅಂತಂದ್ರೆ ಕರಿಯು ಕನ್ನಡಿಯೊಳಗಡಗಿದಂತೆ. ಅಷ್ಟು ದೊಡ್ಡ ಆನೆಯನ್ನು ಸಣ್ಣದೊಳಗೆ ಹೆಂಗೆ ಹಿಡಿದು ಕೊಡ್ತಾರಲ್ಲ, ಅವರು ಇಡೀ ನಮ್ಮ ರೂಪವನ್ನು ಇಡೀ ಒಂದು ಸಣ್ಣ ಕಣ್ಣಿನಲ್ಲಿ, ಅವರ ಕಣ್ಣಿನಲ್ಲಿ ನಮ್ಮನ್ನು ಹಿಡ್ಕೊಳ್ತಾರೆ. ಹೃದಯದಲ್ಲಿ ನೋವಿದೆ, ಆದರೆ ಅವರು ಫೋಟೋ ಕೊಟ್ಟು ಕೂಡಲೇ ನಮಗೆ ನಗು ಕೊಡುವಂತಹ ಫೋಟೋಗ್ರಾಫರ್ಗಳು ಈ ಸಮಾಜದಲ್ಲಿ ದೊಡ್ಡ ಸೇವಕರು. ಅದಕ್ಕಾಗಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಭಾಳ ಅತಿ ಅದ್ಭುತವಾದ ವ್ಯಕ್ತಿಗಳವರು. ಅವರಷ್ಟು ಒಳ್ಳೆಯ ರೀತಿ ಕೆಲಸ ಮಾಡುವವರೇ ಇಲ್ಲ. ಅವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಯಾರು ಕರೀತಾರ ಅವ್ರ ಮದುವೆಗೆ ಹೋಗ್ತಾರೆ. ನೋಡಿದ್ರಲ್ಲ, ಅವರು ಯಾರು ಕರೀತಾರ. ಸಂಗೀತಕ್ಕೆ ಜಾತಿ ಇಲ್ಲ, ಫೋಟೋಗ್ರಾಫರ್ಸ್ಗೆ ಜಾತಿ ಧರ್ಮ ಇಲ್ಲ. ಅವರು ಜಾತ್ಯಾತೀತರು. ಫೋಟೋಗ್ರಾಫರ್ಸು ಹಾಕೊಂಡ್ಬಿಡ್ತಾವೆ ಬಗಲಿಗೆ, ನೋಡಬೇಕು. ಹಿಂಗೆ ನೋಡ್ತಾರೆ. ಅಲ್ಲೊಂದು ಎರಡು ಛತ್ರಿ ಹಾಕಿರ್ತಾರೆ, ಪಟ್ ಪಟ್ ಅಂತ ಹೊಡಿತಾ ಇರ್ತವ. ಹಿಂಗೆ ನಗರಿ ಅಂತವ, ಹಂಗೆ ನಗರಿ ಅಂತ. ಇವರು ಅವ್ರ ನೋಡ್ರಿ, ಇಡೀ ನಿಮ್ಮ ಮದುವೆಯನ್ನು ಆ ಫೋಟೋದಲ್ಲಿ ಹಿಡಿದು ಆ ಆಲ್ಬಮ್ ತಂದು ಕೊಟ್ಟಾಗ ಅಬಾಬಾಬಾಬಾಬಾಬಾ. ಇವತ್ತು ನೀವೆಲ್ಲ ಮದುವೆ ಮಾಡಿದ ಮೇಲೆ ನಿಮ್ಮ ಮದುವೆ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಯಾವ ರೀತಿಯಲ್ಲಿ ಬಟ್ಟೆಗಳನ್ನು ತಂದು ಗೌರವಿಸ್ತೀರಿ, ಹಾಗೆ ಮದುವೆ ಮುಗಿಸಿಕೊಂಡು ಕೊನೆಗೆ ನಿಮ್ಮ ಮನೆಗೆ ಆಲ್ಬಮ್ ತಂದು ಕೊಡುವಾಗ ಅವರನ್ನು ಕೂರಿಸಿ ಒಳ್ಳೆ ಊಟ ಕೊಟ್ಟು ಅವ್ರಿಗೂ ಏನಾದರೂ ಕಾಣಿಕೆಯನ್ನು ಕೊಟ್ಟು ಕಳಿಸುವಂಥ ಸಂಸ್ಕೃತಿ ನಾಡಿನೊಳಗಡೆ ಬರಲಿ. ಇದು ಜಂಗಮ ಸಂಸ್ಕೃತಿ. ನೀನು 1 ಕೋಟಿ ರೂಪಾಯಿ ಖರ್ಚು ಮಾಡಿದೆಯಲ್ಲ, ಅದು ದೊಡ್ಡದಲ್ಲ. ಬರೀ 50,000 ರೂಪಾಯಿ ಆ ಆಲ್ಬಾಂಬಾಗಿದ್ದಿ ಮಗನ. ನೀನು ಎದುರಾಗಿದ್ದಿ. ಬರೀ 25,000 ರೂಪಾಯಿ ವಿಡಿಯೋದೊಳಗಿದ್ದಿ. 50 ಕೋಟಿ ರೂಪಾಯಿ ಮದುವೆ ಮಾಡಿದೆ. ಎಲ್ಲೈತೆ ಆಲ್ಬಾಂಬಾಗೈತಮ್ಮ. ನೀನು ಅವ್ವ ನಿನ್ನ ಮೊಳಕಾಲು ಸೀರೆ ಹುಟ್ಟಿದೆಲ್ಲದ ಆಲ್ಬಾಂಬಗದ. ನೀನು ಬ್ಯೂಟಿ ಪ್ಯಾರಲ್ಗೆ ಹೋಗಿರೋ ಬ್ಯೂಟಿ ಎಲ್ಲದ ಆಲ್ಬಾಂಬಗದ. ನಿನ್ ತೋಡೆ ಬಿಲ್ವಾರ ಎಲ್ಲ ಸಂದರ್ಭ ಬಂದಾಗ ಮಾರಾಟ ಮಾಡಿದ್ರು ಆಲ್ಬಾಂಬಾಗ ಇದನ್ನ ಹಾಕೊಂಡಿದೆ ಅಂತ ಮೊಮ್ಮಗಳಿಗೆ ಹೇಳಾಕದ. ಇತಿಹಾಸವನ್ನು ಉಳಿಸಿದ್ದಾರೆ, ನಮ್ಮಂಥ ಸ್ವಾಮಿಗಳನ್ನು ಉಳಿಸಿದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಕುವೆಂಪು ಯೂನಿವರ್ಸಿಟಿಗೆ 100 ವರ್ಷದ ಇತಿಹಾಸ ಬಂದಾಗ 150 ವರ್ಷದ ಫೋಟೋಗ್ರಾಫಿಯ ಒಂದು ಪುಸ್ತಕವನ್ನು ತಂದಿದ್ದಾರೆ. ಆ ಪುಸ್ತಕಕ್ಕೆ ಬಿಡುಗಡೆಗೆ ನಾನು ಈ ಸದ್ಯದಲ್ಲಿ ಹೋಗೋನಿದ್ದೇನೆ. ಅತಿ ಅದ್ಭುತವಾದ ಫೋಟೋಗ್ರಾಫಿಯ ಪುಸ್ತಕಗಳದು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಫೋಟೋಗ್ರಾಫಿ ಪುಸ್ತಕ. ದಯಮಾಡಿ ಫೋಟೋಗ್ರಾಫಿಯವರಿಗೆ ಗೌರವ ಕೊಡ್ರಿ, ಅವ್ರನ್ನ ಸಣ್ಣವರಾಗಿ ಕಾಣಬೇಡ್ರಿ. ಅವರು ಈ ಸಮಾಜದ ಆಸ್ತಿ, ಈ ಸಮಾಜದ ಭಾಗ. ಸರ್ಕಾರ ಅವರನ್ನು ಗುರುತಿಸಿ ವಯಸ್ಸಾದ ಮೇಲೆ ಅವರಿಗೆ ಗೌರವ ಧನಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ನೋಡ್ರಿ, ನಮ್ಮಲ್ಲಿ ಹಿರಿಯರಾದವರಿದ್ದಾರೆ. ಅವರ ಕಾಲದಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು ಅನಿಸುತ್ತೆ ನನಗೆ. ಆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕ್ಯಾಮ್ರಾ ಹಿಡ್ಕೊಂಡು ತಿರುಗಾಡ್ತಿದ್ರು ಅಲ್ವಾ? ಇವತ್ತು ಗೋರ್ಪಡೆ ಹೊಡೆಯಕತ್ತಿರೋ ಸಿಂಹನ ಯಾರು ಫೋಟೋ ತೆಗೆದಿಟ್ಟಾರ? ಇಂದಿರಾ ಗಾಂಧಿ ಹಿಂಗನ್ನೋದು ಯಾರು ಹಿಡ್ದಾರ? ಈಗ ನಿಜಗುಣಾನಂದ ಸ್ವಾಮೀಜಿನ ಎಷ್ಟು ಹೊಡೆದವರು ಯಾರು ಕಂಡಾರ? ಹೆಂಗೆ ಹಿಡ್ದಾರ? ಅವರು ಎಂದೆಂದು ಬಹಳ ದೊಡ್ಡವ್ರಿ, ಅವರು ಬಹಳ ದೊಡ್ಡವರು. ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ, ಗೌರವ ಇದೆ, ಪ್ರೇಮ ಇದೆ, ಉತ್ಪ್ರೇಕ್ಷೆ ಇಲ್ಲ. ದಯಮಾಡಿ ಈ ಫೋಟೋಗ್ರಾಫರ್ ಹೊಸಪೇಟೆಯ ಒಳಗಡೆ ಇರ್ತಕ್ಕಂತಹ ಹುಡುಗರು, ಈ ಫೋಟೋಗ್ರಾಫರ್ ಸಂಘದೊಳಗಡೆ ಯಾರಾದರೂ ಹುಡುಗರು PUC ಬಡವರು ಇರಬೇಕು, ಪ್ರತಿಭೆ ಇರಬೇಕು. PUC ಒಳಗಡೆ ಬಡವರು ಪ್ರತಿಭೆ ಇದ್ದು ಫೋಟೋಗ್ರಾಫರ್ ಸಂಘದೊಳಗಡೆ PUC ಪಾಸಾಗಿ ಪ್ರತಿಭಾವಂತ ಬಡವರಿದ್ದು ಆಕಸ್ಮಿಕ ನಿಮ್ಮ ಹುಡುಗರು ಇಂಜಿನಿಯರು, ಡಾಕ್ಟ್ರದ್ದು ಹೇಳ್ತಿಲ್ಲ, ಇಂಜಿನಿಯರ್ ಓದ್ತಕ್ಕಂಥ ಹುಡುಗರು, ಡಿಪ್ಲೊಮಾ ಓದ್ತಕ್ಕಂಥ ಹುಡುಗರು, MBA ಓದ್ತಕ್ಕಂಥ ಹುಡುಗರು, ಆ ಥರ ನಿಮ್ಮ ಫೋಟೋಗ್ರಾಫರ್ ಸಂಘದಲ್ಲಿ ಯಾರಾದರೂ ಇದ್ದರೆ ಅಂಥವರಿಗೆ ಒಬ್ಬರಿಗೆ ನಮ್ಮ ಮಟ್ಟದಿಂದ ಉಚಿತವಾಗಿ ಓದಿಸ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನತಕ್ಕಂಥ ಮಾತನ್ನು. ಆ ಹುಡುಗರನ್ನು ನೀವೆಲ್ಲಿ ಓದಿಸ್ತೀರಿ, ಅವರು ಪ್ರತಿಭೆ ಇರಬೇಕು. ಅವರು ಬಡತನ ಇದ್ದವರಿಗೆ ಓದಿಸೋದಿಲ್ಲ ನಾನು. ಬಡತನದ ಜೊತೆಗೆ ಪ್ರತಿಭೆ ಇರಬೇಕು. ಬಡತನಕ್ಕೆ ಅನ್ನ ಸಿಗುತ್ತೆ, ಪ್ರತಿಭೆಗೆ ಅವಕಾಶ ಇರೋದಿಲ್ಲ. ಆ ಪ್ರತಿಭೆ ಇರತಕ್ಕಂಥವ್ರಿಗೆ ಯಾರು MBA ಓದೋದಿದ್ರೆ 3 ವರ್ಷ ಅವರಿಗೆ ಇಡೀ ಸಂಪೂರ್ಣವಾದಂಥ ಫೀಸನ್ನು ನಾವು ಕಟ್ಟುತ್ತೇವೆ. ಆಕಸ್ಮಿಕ ಇಂಜಿನಿಯರ್ ಓದ್ತಾ ಇದ್ದಾರೆ ಅಂತಂದರೂ ಸಹ ಅವರಿಗೆ ವರ್ಷಕ್ಕೆ ನಾವು
ಅವರ ಫೀಸ್ 70,000 ರೂಪಾಯಿ ಅಂತ 4 ವರ್ಷ ಫೀಸ್ ಕೊಡ್ತೇವೆ. ಮಿಕ್ಕಿದ್ದು ನೀವು ಅದನ್ನು ಅವ್ರನ್ನ ಮಾಡಿಕೊಂಡು ಓದಲಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಈ ವ್ಯವಸ್ಥೆಗೆ ನಾವು ನಿಂತುಕೊಂಡಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ನಿಮ್ಮ ಜೊತೆಯಲ್ಲಿ ಪ್ರೇಮದಿಂದ ಇರ್ತೇವೆ, ನಿಮ್ಮ ಕೈಯ ಜೊತೆಯಲ್ಲಿ ಕೈಗಿರ್ತೇವೆ. ನೀವು ನಮ್ಮ ಭಾವಚಿತ್ರಗಳನ್ನು ಮನೆಯಲ್ಲಿ ಹಾಕಬೇಡ್ರಿ. ನಿಮಗೆ ಬಸವಣ್ಣ ನಿಮಗೆ ಮಾಡಲಾಗಲಿ, ಬುದ್ಧ ಮಾಡಲಾಗಲಿ, ಅಂಬೇಡ್ಕರ್ ಮಾಡಾಗಲಿ, ನಮ್ಮಂಥವ್ರು ಛೋಟಾ ಮೋಟ ಸ್ವಾಮಿಗಳು ಇಲ್ಲಿ ಇವತ್ತಿರ್ತೀವಿ, ನಾಳೆ ಹೋಗಿ ಬಿಡ್ತೀವಿ. ನಾವ್ಯಾರು ಕರ್ನಾಟಕ ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ, ನಾನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಮೈ ಬಹುತ್ ಬಡಾ ಜಗದ್ಗುರು ಅಂದರೆ ಚಲ್ ಸಾಧು ಹೈ ಅಂದು ಬಿಡ್ತಾರೆ, ಕ್ಲೋಸ್ ಆಗೋಗ್ತದೆ ಕೆಲಸ. ಆದರೆ ಬಸವಣ್ಣ ಎಲ್ಲಗಾರು ಹೋದರೆ ಜಗತ್ತಿಗೆ ಬಸವಣ್ಣ ದೊಡ್ಡವನು, ಅಂಬೇಡ್ಕರ್ ದೊಡ್ಡವನು, ಬುದ್ಧ ದೊಡ್ಡವನು, ಕನಕ ದೊಡ್ಡವನು, ಪುರಂದರ ದೊಡ್ಡವನು. ಅವನ ಕಡೆಗೆ ನಾವು ಗಮನ ಕೊಡೋಣ ಅನ್ನತಕ್ಕಂಥ ಮಾತನ್ನು ನಿಮಗೆ ಹೇಳ್ತಾ, ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲ ಸಭೆಯ ಸಭಿಕರಿಗೆ, ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಧ್ಯಮದವರು ಬಹಳ ಪ್ರಾಮಾಣಿಕವಾಗಿ ಬರೀತಕ್ಕಂಥ ಮಾಧ್ಯಮರು ಹುಟ್ಟಲಿ ನಮ್ಮ ಹತ್ರ. ಅವ್ರದ್ದು ದೊಡ್ಡ ಕೆಲಸ ಇದೆ, ಭಾಳ ಚಲೋ ಕೆಲಸ ಇದೆ. ಭಾಳ ಚೆನ್ನಾಗಿ ಬರೀಬೇಕು ಅವರ ಬರವಣಿಗೆಯೂ ಮಾಧ್ಯಮದಲ್ಲಿ ಬರಬೇಕು. ನಿಮ್ಮ ಮಾಧ್ಯಮಕ್ಕೆ ಬರೆದಿರೋದಕ್ಕೆ ಇವರು ಫೋಟೋ ಸಿಕ್ಕಿದ್ರು ಅಂದರೆ ಅದಕ್ಕೆ ಭಾಳ ದೊಡ್ಡ ಬೆಲೆ ಇದೆ ಅನ್ನತಕ್ಕಂಥದ್ದು ಮಾಧ್ಯಮ, ಪ್ರಿಂಟ್ ಮೀಡಿಯಾ ಅರ್ಥ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಧ್ಯಮದ ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮೆಲ್ಲರಿಗೆ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲರಿಗೆ ಮತ್ತೊಮ್ಮೆ ನಾನು ವಂದಿಸಿ ತಮ್ಮೆಲ್ಲರ ವಂದಿಸಿ ನನ್ನ ಮಾತಿಗೆ ವಿರಾಮ. ಈಗ ನಿನಗೆ ತಳಕಲ್ ಕುಬಾರಿ ಅವರಿಗೆ ಸ್ವಾಮೀಜಿಗಳಿಂದ ಸನ್ಮಾನ. ಅದೇ ರೀತಿಯಾಗಿ ನಮ್ಮ ಸುರೇಶ್ ಖಜಾಂಜಿ ಅವ್ರಿಗೆ ಕೂಡ ಸ್ವಾಮೀಜಿಯಿಂದ ಸನ್ಮಾನ. ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಅವರು, ರಾಘಣ್ಣ ದಯವಿಟ್ಟು ಎಲ್ಲಿದ್ದರೂ ಕೂಡ ಬೇಗ ಬರಬೇಕಂತ ಕೇಳ್ತಿದ್ವಿ. ಅದೇ ರೀತಿಯಾಗಿ ನಮ್ಮ ಸ್ವಾಮಿ HMM ಸ್ವಾಮಿ ಅವ್ರಿಗೆ ಕೂಡ ಸನ್ಮಾನ. ಆಯ್ತು, ಮುಗೀತು. ರಾಘವೇಂದ್ರ ಅವರು ಮಾಜಿ ಉಪಾಧ್ಯಕ್ಷರು ದಯವಿಟ್ಟು ಬರಬೇಕಂತ ಕೇಳ್ತಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣೀಕರ್ತರಾಗಿರಿ. ತಮ್ಮ ಎಲ್ಲರಿಗೂ ಕೂಡ ತುಂಗಭದ್ರಾ ಫೋಟೋ ವಿಡಿಯೋಗ್ರಾಫರ್ ಅಸೋಸಿಯೇಷನ್ಲಿಂದ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ಒಂದು ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ಒಂದೇ ಇರುತ್ತೆ. ದಯವಿಟ್ಟು ಫೋಟೋಗ್ರಾಫರ್ ಯಾರ್ಯಾದ್ರೂ ಹಿಂದೆ ನಿಂತ್ಕೊಂಡು ಒಂದು ಫೋಟೋ ತೆಗಿಬೇಕು ಬೇಗ, ಯಾರ್ಯಾದ್ರೂ ಒಂದೇ ಫೋಟೋ. ಅದೇ ರೀತಿಯಾಗಿ ನಮ್ಮ ಇರಲಿ ಈ ಬಸವ ಬಳಗ ಹೊಸಪೇಟೆ ಇವರಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ ಇರ್ತೈತೆ. ದಯವಿಟ್ಟು ಫೋಟೋಗ್ರಾಫರಿಗೆ ಮಾತ್ರ ಹೇಳಿರೋದು, ಲ್ಯಾಬ್ ಓನರ್ಗಳಿಗೆಲ್ಲ. ಲ್ಯಾಬ್ ಓನರ್ ಅಲ್ಲ, ಮುಂದ್ಗಡೆ ಓರ್ ಅಲ್ಲಿ ಓರ್ ಬಡನ್ ಬಾ ಜಕೆ ಹೋಗಲ್ಲ. ದಯವಿಟ್ಟು ಅಲ್ಲ, ಮೊಬೈಲ್ ಹಿಡ್ಕೊಂಡ್ರು. ಮತ್ತೆ